ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಿಮ್ಮ ಪ್ರೀತಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ ಫ್ರೆಂಡ್ಸ್, ನಾವು ಹಿಂದಿನ ತರಗತಿಯಲ್ಲಿ ನೈನ್ತ್ ಸ್ಟ್ಯಾಂಡರ್ಡ್ ಸೈನ್ಸ್ಗೆ ಸಂಬಂಧಪಟ್ಟಂತೆ 3 ಕ್ಲಾಸ್ಗಳನ್ನು ನೋಡಿದ್ದೀವಿ. ಇದು 4ನೇ ಕ್ಲಾಸ್ ಆಗಿರುತ್ತೆ. ಅಧ್ಯಾಯ 4 ಪರಮಾಣುವಿನ ರಚನೆ. ಈ ತರಗತಿಯು TET, GPST, HSTR ಅಷ್ಟೇ ಅಲ್ಲದೆ ಸ್ಟೇಟ್ ಗೌರ್ಮೆಂಟ್ನ ಎಲ್ಲ ಎಕ್ಸಾಮ್ಗಳಿಗೂ ಕೂಡ ಹೆಲ್ಪ್ ಆಗುತ್ತೆ. ಅದರ ಜೊತೆಗೆ ಯಾರೆಲ್ಲ 9th ಸ್ಟ್ಯಾಂಡರ್ಡ್ ಕಲಿತಾ ಇದೆಯಲ್ಲ ಅವರಿಗೂ ಕೂಡ ಹೆಲ್ಪ್ ಆಗುವಂಥ ರೀತಿಯಲ್ಲಿ ಈ ಕ್ಲಾಸ್ ಇರುತ್ತೆ. ಮೊದಲನೇದಾಗಿ ಪರಮಾಣುವಿನ ರಚನೆಯ ಮಾದರಿಯನ್ನು ಮೊದಲ ಬಾರಿಗೆ ಪ್ರಸ್ತಾಪಿಸಿದವರು ಯಾರಂತ ನೋಡ್ತಾ ಬರೋದಾದರೆ ಜೆ ಥಾಮ್ಸನ್ ಅವರು. ಜೆ ಥಾಮ್ಸನ್ ಅವರು ಏನು ಮಾಡ್ತಾರಪ್ಪ ಅಂದರೆ ಪರಮಾಣು ರಚನೆಯ ಮಾದರಿಯನ್ನು ಮೊದಲ ಬಾರಿಗೆ ಪರಿಚಯಿಸ್ತಾರೆ. ಅದರ ಜೊತೆಗೆ ಇವರು ಎಲೆಕ್ಟ್ರಾನ್ಗಳನ್ನು ಕೂಡ ಆವಿಷ್ಕರಿಸ್ತಾರೆ. ಯಾರು? ಜೆ ಥಾಮ್ಸನ್. ಇವರು ಏನು ಮಾಡ್ತಾರೆ? ಎಲೆಕ್ಟ್ರಾನ್ಗಳನ್ನು ಆವಿಷ್ಕರಿಸ್ತಾರೆ. ಇದು ಇಂಪಾರ್ಟೆಂಟ್ ಆಗುತ್ತೆ. ಎಲೆಕ್ಟ್ರಾನ್ಗಳನ್ನು ಆವಿಷ್ಕರಿಸಿದವರು ಯಾರಂತೇಳಿ ಇಂದಿನ ಹಲವು ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿದ್ದಾರೆ. ಜೆ ಥಾಮ್ಸನ್ ಆಗಿರುತ್ತೆ. ನೆಕ್ಸ್ಟ್ ನಾವು ಇವಾಗ ಜೆ ಥಾಮ್ಸನ್ ಅವರ ಬಗ್ಗೆ ನೋಡ್ತಾ ಬರೋದಾದರೆ ಇವರೊಬ್ಬರು ಬ್ರಿಟಿಷ್ ಭೌತಶಾಸ್ತ್ರಜ್ಞ. ಯಾರು? ಜೆ ಥಾಮ್ಸನ್ ಅವರು. ಇವರು 1856 ಡಿಸೆಂಬರ್ 18ರಂದು ಮ್ಯಾಂಚೆಸ್ಟರ್ನಲ್ಲಿ ಜನಿಸ್ತಾರೆ. ಎಲ್ಲಿ? ಮ್ಯಾಂಚೆಸ್ಟರ್ ಬರೋದು ಎಲ್ಲಪ್ಪ ಅಂದರೆ ಇಂಗ್ಲೆಂಡ್ನಲ್ಲಿ. ಮ್ಯಾಂಚೆಸ್ಟರ್ ನಗರದ ಉಪನಗರವಾದ ಚಿಟ್ಹ್ಯಾಮ್ ಹಿಲ್ ಎಂಬ ಪ್ರದೇಶದಲ್ಲಿ ಜನಿಸಿದರು. ಯಾರು? ಜೆ ಥಾಮ್ಸನ್ ರವರು. ಎಲೆಕ್ಟ್ರಾನ್ಗಳನ್ನು ಆವಿಷ್ಕರಿಸಿದ್ದಕ್ಕಾಗಿ ಇವರು ಎಲೆಕ್ಟ್ರಾನ್ಗಳನ್ನ ಆವಿಷ್ಕರಣ ಮಾಡ್ತಾರೆ. ಇವರು ಎಲೆಕ್ಟ್ರಾನ್ಗಳನ್ನ ಏನು ಆವಿಷ್ಕರಿಸ್ತಾರಲ್ಲ ಆ ಕಾರ್ಯಕ್ಕಾಗಿ ಇವರಿಗೆ 1906ರಲ್ಲಿ ಭೌತಶಾಸ್ತ್ರ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿ ಕೂಡ ದೊರೆತೈತಿ. ನೋಡಿ, ಜೆ ಥಾಮ್ಸನ್ ಅವರಿಗೆ ಯಾವ ಕಾರಣಕ್ಕಾಗಿ ನೊಬೆಲ್ ಪ್ರಶಸ್ತಿ ದೊರೆತೈತಪ್ಪ ಅಂದರೆ ಎಲೆಕ್ಟ್ರಾನ್ಗಳನ್ನು ಆವಿಷ್ಕರಿಸಿದ್ದಕ್ಕಾಗಿ ನೊಬೆಲ್ ಪ್ರಶಸ್ತಿ ದೊರೆತೈತಿ. ಇದು ಇಂಪಾರ್ಟೆಂಟ್ ಆಗುತ್ತೆ. ಯಾವ ಕಾರಣಕ್ಕಾಗಿ ಜೆ ಥಾಮ್ಸನ್ ಅವರಿಗೆ ನೊಬೆಲ್ ಪ್ರಶಸ್ತಿ ದೊರೆತೈತಪ್ಪ ಅಂದರೆ ಎಲೆಕ್ಟ್ರಾನ್ಗಳನ್ನು ಆವಿಷ್ಕರಿಸಿದ್ದಕ್ಕಾಗಿ. ಎಷ್ಟರಲ್ಲಿ ಅಂತ ಪ್ರಶ್ನೆಗೆ ಇದ್ದರೆ 1906. ಇದು ಪಾಯಿಂಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ನೋಟ್ ಮಾಡ್ಕೊಳ್ಳಿ. ಅದರ ಜೊತೆಗೆ ಯಾವ ವಿಭಾಗ ಅಂತ ಕೇಳಿದರೆ ಭೌತಶಾಸ್ತ್ರ ವಿಭಾಗ. ಇದರ ಮೇಲೇ ನಿಮಗೆ 3 ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಇವರು 35 ವರ್ಷಗಳ ಕಾಲ ಕ್ಯಾಂಬ್ರಿಡ್ಜ್ನಲ್ಲಿರುವಂಥ ಕ್ಯಾವೆಂಡಿಷ್ ಪ್ರಯೋಗಾಲಯವನ್ನು ನಿರ್ವಹಿಸಿ ಮತ್ತು 7 ಸಂಶೋಧನಾ ಸಹಾಯಕರು ತರುವಾಯ ನೊಬೆಲ್ ಬಹುಮಾನವನ್ನು ಪಡೆದರು. ಯಾರು? ಜೆ ಥಾಮ್ಸನ್ ರವರು. ನೆಕ್ಸ್ಟ್ ಥಾಮ್ಸನ್ ಅವರು ಪರಮಾಣು ಮಾದರಿಯನ್ನು ನೋಡ್ತಾ ಬರೋದಾದರೆ ಅಂದರೆ ಜೆ ಥಾಮ್ಸನ್ ಅವರು ಒಂದು ಪರಮಾಣು ಮಾದರಿಯನ್ನು ಅವರಿಗೆ ಒಂದು ಇದ್ರಿಗೋಸ್ಕರ ಮಾಡಿದರು. ಏನಪ್ಪ ಅಂದರೆ ಪ್ರಯೋಗ ಮಾಡೋದಕ್ಕೋಸ್ಕರ. ಅದನ್ನು ನೋಡ್ತಾ ಬರೋದಾದರೆ ಒಂದು ಧನಾತ್ಮಕ ಗೋಳ ಇರ್ತೈತಿ. ಆ ಧನಾತ್ಮಕ ಗೋಳದಲ್ಲಿ ಎಲೆಕ್ಟ್ರಾನ್ಗಳು ಇರ್ತಾವೆ ಅಂತೇಳಿ ಹೇಳ್ತಾರೆ. ಯಾರು? ಥಾಮ್ಸನ್ ರವರು. ಇದರ ಬಗ್ಗೆ, ಈ ಮಾದರಿಯ ಬಗ್ಗೆ ನೋಡ್ತಾ ಬರೋದಾದರೆ ಇವರು ಏನೇನನ್ನು ಪ್ರತಿಪಾದಿಸ್ತಾರೆ ಅಂದರೆ ಒಂದು ಪರಮಾಣುವು ಧನಾತ್ಮಕ ಅಂಶವಿರುವ ಗೋಳವನ್ನು ಒಳಗೊಂಡಿದೆ. ಒಂದು ಪರಮಾಣು ಏನು ಮಾಡಿದೆ ಅಂತೆ? ಧನಾತ್ಮಕ ಅಂಶ ಇರುವಂಥ ಗೋಳವನ್ನು ಒಳಗೊಂಡಿದೆ ಅಂತೆ. ಅದರಲ್ಲಿ ಏನಿರ್ತಾವಂತ ಹೇಳ್ತಾನೆ? ಅದರಲ್ಲಿ ಎಲೆಕ್ಟ್ರಾನ್ಗಳು ಹುದುಗಿವೆ ಅಂತೇಳಿ ಹೇಳ್ತಾನೆ. ಯಾರು? ಜೆ ಥಾಮ್ಸನ್ ಅವರು. ಅದರ ಜೊತೆಗೆ ಋಣಾತ್ಮಕ ಮತ್ತು ಧನಾತ್ಮಕ ಆವೇಶಗಳು ಪರಿಮಾಣದಲ್ಲಿರುತ್ತವೆ ಅಂತ ಹೇಳ್ತಾನೆ. ಯಾವುದರಲ್ಲಿ? ಈಗೇನು ಗೋಳ ಐತಲ್ಲ ಅದರಲ್ಲಿ ಋಣಾತ್ಮಕ ಮತ್ತು ಧನಾತ್ಮಕ ಆವೇಶಗಳು ಏನಿರ್ತಾವತ್ತ ಪ್ರಮಾಣದಲ್ಲಿರ್ತಾವೆ ಅಂತೇಳಿ ಹೇಳ್ತಾನೆ. ಅದರ ಜೊತೆಗೆ ಆದ್ದರಿಂದ ಒಂದು ಪರಮಾಣು ಸಂಪೂರ್ಣವಾಗಿ ವಿದ್ಯುತ್ ತಟಸ್ಥವಾಗಿದೆ ಅಂತಂತಾನೆ. ಒಂದು ಪರಮಾಣು ಏನಾಗಿದೆ ಅಂತಂತಾನವ? ವಿದ್ಯುತ್ ತಟಸ್ಥವಾಗಿದೆ ಅಂತೇಳಿ ಅಂದವ ಯಾರು? ಥಾಮ್ಸನ್. ನೆಕ್ಸ್ಟ್ ರುದರ್ಫೋರ್ಡ್ ಅಂತ ಬರ್ತಾನೆ. ಈ ರುದರ್ಫೋರ್ಡ್ ಅವರ ಬಗ್ಗೆ ನೋಡ್ತಾ ಬರೋದಾದರೆ ಇವರು 1871 ಆಗಸ್ಟ್ 30ರಂದು ಅಮೇರಿಕಾದ ಮಿನ್ನೆಸೋಟಾದ ಬಳಿ ಇರುವಂಥ ಸ್ಪ್ರಿಂಗ್ ಗ್ರೋವ್ನಲ್ಲಿ ಜನಿಸಿದರು. ಎಲ್ಲಿ ಜನಿಸಿದ್ರು ಇವರು? ಸ್ಪ್ರಿಂಗ್ ಗ್ರೋವ್ ಅಂತೇಳಿ ಒಂದು ಸ್ಥಳ. ಅದು ಎಲ್ಲಿ ಬರ್ತೈತಪ್ಪ ಅಂದರೆ ಅಮೇರಿಕಾ ದೇಶದಲ್ಲಿ ಬರ್ತೈತಿ. ಹಾಗಾದರೆ ಈ ರುದರ್ಫೋರ್ಡ್ ಅವರು ಯಾವ ದೇಶದವರು? ಅಮೇರಿಕಾ ದೇಶದವರು. ಯಾವ ವರ್ಷದಲ್ಲಿ ಜನಿಸಿದ್ರು? 1871 ಆಗಸ್ಟ್ 30ರಂದು. ಇವರನ್ನು ನ್ಯೂಕ್ಲಿಯರ್ ಭೌತಶಾಸ್ತ್ರದ ಪಿತಾಮಹ ಎಂದು ಕರೆಯಲಾಗುತ್ತೆ. ನೋಡಿ, ನ್ಯೂಕ್ಲಿಯರ್ ಭೌತಶಾಸ್ತ್ರದ ಪಿತಾಮಹ ಅಂತ ಯಾರನ್ನು ಕರೀತಾರಪ್ಪ ಅಂದರೆ ಈ ರುದರ್ಫೋರ್ಡ್ ಅವರನ್ನು ಕರೀತಾರೆ. ಇದೊಂದು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಇವರು ತಮ್ಮ ವಿಕಿರಣ ಅಧ್ಯಯನ ಮತ್ತು ಚಿನ್ನದ ಹಾಳೆಯ ಪ್ರಯೋಗದ ಮೂಲಕ ಪರಮಾಣುವಿನ ನ್ಯೂಕ್ಲಿಯಸ್ನ ಆವಿಷ್ಕಾರದಿಂದ ಪ್ರಸಿದ್ಧರಾಗಿದ್ದಾರೆ. ಯಾರು? ಈ ರುದರ್ಫೋರ್ಡ್ ಅವರು. ಇವರಿಗೆ 1908ರಲ್ಲಿ ರಸಾಯನಶಾಸ್ತ್ರ ವಿಭಾಗದಲ್ಲಿ ಏನು ದೊರೆತೈತಿ? ನೊಬೆಲ್ ಪ್ರಶಸ್ತಿ ದೊರೆತೈತಿ. ನೋಡಿ, ಈ ರುದರ್ಫೋರ್ಡ್ ಅವರಿಗೂ ಕೂಡ ನೊಬೆಲ್ ಪ್ರಶಸ್ತಿ ದೊರೆತೈತಿ. ಯಾವುದರಲ್ಲಿ? ರಸಾಯನಶಾಸ್ತ್ರ ವಿಭಾಗದಲ್ಲಿ. ಎಷ್ಟರಲ್ಲಿ? 1908ರಲ್ಲಿ. ಮತ್ತು ಈ ರುದರ್ಫೋರ್ಡ್ ಅವರ ಬಗ್ಗೆ ಇನ್ನೊಂದು ನೋಡ್ತಾ ಬರೋದಾದರೆ ಇವರು
ಏನಪ್ಪ ಅಂದರೆ ಪ್ರೋಟಾನ್ಗಳನ್ನು ಕಂಡುಹಿಡಿತಾರೆ. ಯಾರು? ಈ ರುದರ್ಫೋರ್ಡ್. ಯಾವುದ್ರ ಏನನ್ನು? ಪ್ರೋಟಾನ್ ಮತ್ತು ಪರಮಾಣುವಿನ ನ್ಯೂಕ್ಲಿಯಸನ್ನು ಕೂಡ ಇವರು ಆವಿಷ್ಕಾರ ಮಾಡ್ತಾರೆ. ನೆಕ್ಸ್ಟ್ ಪ್ರೋಟಾನ್ಗಳ ಬಗ್ಗೆ ಇನ್ನೊಬ್ಬ ಗೋಲ್ಡ್ಮನ್ ಅನ್ನತ್ತೆ ಬರ್ತಾರೆ ಒಬ್ಬರು. ಗೋಲ್ಡ್ಮನ್ ಅವರು ಏನು ಮಾಡ್ತಾರಪ್ಪ ಅಂದರೆ ಸ್ಟಾರ್ಟಿಂಗ್ ಅವರು ಪರಮಾಣುವಿನ ಬಗ್ಗೆ ಕಲ್ಪನೆಯನ್ನು ಮೂಡಿಸಿದವರು ಗೋಲ್ಡ್ಮನ್, ಆದರೆ ಅದನ್ನು ಸಂಪೂರ್ಣವಾಗಿ ಆವಿಷ್ಕರಿಸಿದವರು ಯಾರು? ಈ ರುದರ್ಫೋರ್ಡ್ ಅವರಾಗಿರ್ತಾರೆ. ಇದು ನೋಡ್ಬೋದು, ಚಿನ್ನದ ಹಾಳೆಯಿಂದ ಈ ಅಲ್ಫಾ ಕಣಗಳ ಚದುರುವಿಕೆಯನ್ನು ಯಾರು ಪ್ರಯೋಗ ಮಾಡ್ತಾರಪ್ಪ ಅಂದರೆ ಈ ರುದರ್ಫೋರ್ಡ್ ಅವರು ಮಾಡ್ತಾರೆ. ಇಲ್ಲಿ ಅಲ್ಫಾ ಕಣಗಳು ಏನು ಮಾಡತ್ತವು? ಈ ಚಿನ್ನದ ಹಾಳೆಯಿಂದ ಏನಾಗ್ತವು? ಚದರ್ತಾ ಇದ್ದಾವೆ ಅನ್ನೋದನ್ನು ತೋರಿಸ್ತಾರೆ ಅವರು. ನೆಕ್ಸ್ಟ್ ಇದರಿಂದ ಅವರು ಏನು ಕಂಡುಕೋತಾರಪ್ಪ ಅಂದರೆ ರುದರ್ಫೋರ್ಡ್ ಅವರು ಪರಮಾಣು ಬೀಜ ಕೇಂದ್ರ ಮಾದರಿಯನ್ನು ಮಂಡಿಸ್ತಾರೆ. ಏನು ಮಂಡಿಸ್ತಾರೆ? ಪರಮಾಣು ಬೀಜ ಕೇಂದ್ರ ಮಾದರಿಯನ್ನು ಮಂಡಿಸ್ತಾರೆ. ಯಾರು? ಈ ರುದರ್ಫೋರ್ಡ್ ಅವರು. ಈ ಮಾದರಿಯಿಂದ ಕೆಲವೊಂದಷ್ಟು ಲಕ್ಷಣಗಳನ್ನು ಹೊಂದಿರ್ತೈತಿ. ಈ ಮಾದರಿ ಏನಪ್ಪ ಅಂದರೆ ಪರಮಾಣುವಿನ ಕೇಂದ್ರವು ಧನಾವೇಶವನ್ನು ಹೊಂದಿದ್ದು, ಪರಮಾಣುವಿನ ಕೇಂದ್ರ ಧನಾವೇಶವನ್ನು ಹೊಂದಿತ್ತಂತಾನ ಅದನ್ನು ನ್ಯೂಕ್ಲಿಯಸ್ ಅತೆ ಕರಿತಾನೆ. ನ್ಯೂಕ್ಲಿಯಸ್ ಅಥವಾ ಬೀಜ ಕೇಂದ್ರತೆ ಕರಿತಾನೆ. ಯಾರು? ಈ ರುದರ್ಫೋರ್ಡ್. ಪರಮಾಣುವಿನ ಹೆಚ್ಚಿನ ದ್ರವ್ಯರಾಶಿಯು ಬೀಜ ಕೇಂದ್ರದಲ್ಲಿ ಕೇಂದ್ರಿತವಾಗಿರ್ತೈತಂತಾನ. ಯಾರು? ಪರಮಾಣುವಿನ ಹೆಚ್ಚಿನ ದ್ರವ್ಯರಾಶಿ ಎಲ್ಲಿ ಕೇಂದ್ರವಾಗಿರ್ತೈತಂತ? ಬೀಜ ಕೇಂದ್ರದಲ್ಲಿ ಕೇಂದ್ರೀಕೃತವಾಗಿರ್ತೈತೆ ಅಂತ ಹೇಳ್ತಾನೆ. ಯಾರು? ಈ ರುದರ್ಫೋರ್ಡ್ ಅವರು ಒಂದು ಪರಿಚಯಿಸಿದಂಥ ಪರಮಾಣು ಬೀಜ ಕೇಂದ್ರ ಮಾದರಿ. ನೆಕ್ಸ್ಟ್ ಎಲೆಕ್ಟ್ರಾನ್ಗಳು ನ್ಯೂಕ್ಲಿಯಸ್ನ ಸುತ್ತಲೂ ವೃತ್ತಾಕಾರ ಪಥದಲ್ಲಿ ಸುತ್ತುತ್ತವಂತನ. ಎಲೆಕ್ಟ್ರಾನ್ಗಳು ಏನು ಮಾಡ್ತಾವಂತ? ನ್ಯೂಕ್ಲಿಯಸ್ನ ಸುತ್ತಲೂ ಅಂದರೆ ಬೀಜ ಕೇಂದ್ರದ ಸುತ್ತಲೂ ವೃತ್ತಾಕಾರದ ಪಥದಲ್ಲಿ ಸುತ್ತುತ್ತವತ್ತೆ ಅಂದರೆ ಯಾರು? ಈ ರುದರ್ಫೋರ್ಡ್ ಅವರು. ನೆಕ್ಸ್ಟ್ ಪರಮಾಣುವಿನ ಗಾತ್ರಕ್ಕೆ ಹೋಲಿಸಿದರೆ ನ್ಯೂಕ್ಲಿಯಸ್ನ ಗಾತ್ರವು ತುಂಬ ಚಿಕ್ಕದು ಅಂತಾನ. ಅಂದರೆ ಒಂದು ಪರಮಾಣುವಿನ ಗಾತ್ರಕ್ಕೆ ಏನಾದರೂ ಹೋಲಿಸಿದೀವಪ್ಪ ಅಂದರೆ ನ್ಯೂಕ್ಲಿಯಸ್ನ ಗಾತ್ರ ತುಂಬ ಚಿಕ್ಕದು ಅಂತ ಹೇಳಿದವರು ಯಾರು? ಈ ರುದರ್ಫೋರ್ಡ್ ಅವರು. ಹೌದಾ? ನೆಕ್ಸ್ಟ್ ಬೋರ್ ರವರ ಪರಮಾಣು ಮಾದರಿ ಅಂತ ಬರ್ತೈತಿ. ಈ ಬೋರ್ ಅವರು ಯಾಕೆ ಇನ್ನೊಮ್ಮೆ ಪರಮಾಣು ಮಾದರಿಯನ್ನು ಮಾಡ್ತಾರಪ್ಪ ಅಂದರೆ ಮೊದಲಿಗೆ ಪರಮಾಣು ಮಾದರಿಯನ್ನು ಪರಿಚಯಿಸಿದವರು ಯಾರು ಅಥವಾ ಪರಮಾಣು ಮಾದರಿಯನ್ನು ಮಾಡಿದವರು ಯಾರು? ರುದರ್ಫೋರ್ಡ್ ಅವರು. ಹೌದಾ? ಈ ರುದರ್ಫೋರ್ಡ್ ಅವರು ಪರಮಾಣು ಮಾದರಿಯ ವಿರುದ್ಧ ಬಂದಂತಹ ಆಕ್ಷೇಪಣೆ ಅಂದರೆ ರುದರ್ಫೋರ್ಡ್ ಅವರು ಏನು ಪರಮಾಣು ಮಾದರಿ ಎಂಬ ಒಂದು ಸಿದ್ಧಾಂತವನ್ನು ಮಂಡಿಸ್ತಾರೆ ಅಥವಾ ಅದನ್ನೊಂದು ಮಾದರಿಯನ್ನು ಮಾಡಿ ಆವಿಷ್ಕರಿಸ್ತಾರಲ್ಲ, ಅವಾಗ ಕೆಲವೊಂದಿಷ್ಟು ಆಕ್ಷೇಪಣೆಗಳು ಬರ್ತವೆ. ಅಂದರೆ ಇದು ಹಿಂಗೆ ಅಂತೇಳಿ ಆಕ್ಷೇಪಣೆ ಬಂದಾಗ ಆ ಆಕ್ಷೇಪಣೆಗಳನ್ನು ನಿವಾರಿಸಲು ನೀಲ್ಸ್ ಬೋರ್ ಎಂಬ ವಿಜ್ಞಾನಿ ಏನು ಮಾಡ್ತಾನೆ? ಪರಮಾಣು ಮಾದರಿಯ ಕುರಿತು ಕೆಲವೊಂದಿಷ್ಟು ಸಮರ್ಥನೆಗಳನ್ನು ಮುಂದಿಡ್ತಾನೆ. ಯಾವುದಪ್ಪ ಅಂದರೆ ಆ ಸಮರ್ಥನೆಗಳನ್ನು ನೋಡ್ತಾ ಬರೋದಾದರೆ ಪರಮಾಣುವಿನ ವಿಭಕ್ತ ಕಕ್ಷೆಗಳೆಂಬ ವಿಶೇಷ ಕಕ್ಷೆಗಳಷ್ಟೇ ಎಲೆಕ್ಟ್ರಾನ್ಗಳು ಇರಲು ಅವಕಾಶವಿದೆ. ನೋಡಿ, ವಿಭಕ್ತ ಕಕ್ಷೆ ಅಂದರೆ ಡಿಸ್ಕ್ರಿಟ್ ಆರ್ಬಿಟ್. ಪರಮಾಣುವಿನ ಡಿಸ್ಕ್ರಿಟ್ ಆರ್ಬಿಟ್ಗಳಲ್ಲಿ ಮಾತ್ರ ಏನಿರ್ತಾವಂತ? ಎಲೆಕ್ಟ್ರಾನ್ಗಳು ಇರಲು ಅವಕಾಶ ಅದಾವಂತ. ವಿಭಕ್ತ ಕಕ್ಷೆಗಳಲ್ಲಿ ಎಲೆಕ್ಟ್ರಾನ್ಗಳು ಸುತ್ತುತ್ತಿರುವಾಗ ಶಕ್ತಿಯನ್ನು ಹೊರಸೂಸುವುದಿಲ್ಲ ಅಂತ ಇವ ಏನಂತಾನ ನೀಲ್ಸ್ ಬೋರ್. ವಿಭಕ್ತ ಕಕ್ಷೆ ಅಂದರೆ ಡಿಸ್ಕ್ರಿಟ್ ಆರ್ಬಿಟ್ನಲ್ಲಿ ಎಲೆಕ್ಟ್ರಾನ್ಗಳು ಸುತ್ತಾ ಇರ್ತಾವಲ್ಲ, ಆ ಟೈಮ್ನಲ್ಲಿ ಶಕ್ತಿಯನ್ನು ಹೊರಸೂಸುವುದಿಲ್ಲ ಅಂತ ಹೇಳ್ತಾನೆ. ಯಾರು? ನೀಲ್ಸ್ ಬೋರ್. ಹೌದಾ? ಈ ನೀಲ್ಸ್ ಬೋರ್ ಅವರ ಬಗ್ಗೆ ನೋಡ್ತಾ ಬರೋದಾದರೆ ಇವರು 1785 ಅಕ್ಟೋಬರ್ 7ರಂದು ಕೋಪನ್ ಹ್ಯಾಗನ್ನಲ್ಲಿ ಜನಿಸ್ತಾರೆ. ಎಲ್ಲಿ? ಕೋಪನ್ ಹ್ಯಾಗನ್. 1916ರಲ್ಲಿ ಕೋಪನ್ ಹ್ಯಾಗನ್ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ನೇಮಕಗೊಳ್ತಾರೆ. ಯಾರು? ನೀಲ್ಸ್ ಬೋರ್ ಅವರು. 1922ರಲ್ಲಿ ಪರಮಾಣುವಿನ ರಚನೆಯ ಕುರಿತ ಅವರ ಕಾರ್ಯಕ್ಕಾಗಿ, ನೋಡಿ ಇವರು ಪರಮಾಣು ರಚನೆ ಎಂಬ ಒಂದು ಕಾರ್ಯವನ್ನು ಮಾಡಿರ್ತಾರಲ್ಲ, ಅದಕ್ಕಾಗಿ ನೊಬೆಲ್ ಬಹುಮಾನ ದೊರೆತೈತಿ. ಎಷ್ಟರಲ್ಲಿ? 1922ರಲ್ಲಿ ನೊಬೆಲ್ ಬಹುಮಾನ ನೀಲ್ಸ್ ಬೋರ್ ಅವರಿಗೆ ದೊರೆತೈತಿ. ನೋಡ್ರಿ, ಇಲ್ಲಿ 3 ಜನ ವ್ಯಕ್ತಿಗಳು ಯಾರ್ಯಾರು? ಒಬ್ಬವ ಜೆ ಥಾಮ್ಸನ್, ನೆಕ್ಸ್ಟ್ ಬರೋವ ರುದರ್ಫೋರ್ಡ್, ನೆಕ್ಸ್ಟ್ ನೀಲ್ಸ್ ಬೋರ್. ಈ 3 ಮಂದಿಗೆ ನೊಬೆಲ್ ಪ್ರಶಸ್ತಿ ದೊರೆತೈತಿ. ಮೊದಲನೇದಾಗಿ ಜೆ ಥಾಮ್ಸನ್ ಅವ್ರ ಬಗ್ಗೆ ನೋಡ್ತಾ ಬರೋಣ. ಹೊಳ್ಳಿ ಇನ್ನೊಮ್ಮೆ ಗ್ಲಾನ್ಸ್ ಮಾಡ್ಕೊಳ್ಳೋಣ. ಜೆ ಥಾಮ್ಸನ್ ಅವರು ಏನು ಮಾಡ್ತಾರಪ್ಪ ಅಂದರೆ ಜೆ ಥಾಮ್ಸನ್ ಅವರಿಗೆ ಅವರು ಏನು ಕಂಡುಹಿಡಿದಿರ್ತಾರೆ? ಎಲೆಕ್ಟ್ರಾನ್ಗಳನ್ನು ಕಂಡುಹಿಡಿದಿರ್ತಾರೆ. ಈ ಇಲೆಕ್ಟ್ರಾನ್ಗಳನ್ನು ಕಂಡುಹಿಡಿದಿರ್ತಾರಲ್ಲ, ಅದಕ್ಕಾಗಿ ಅವ್ರಿಗೆ ಏನು ಸಿಗ್ತೈತಿ? ಭೌತಶಾಸ್ತ್ರ ವಿಭಾಗದಲ್ಲಿ, ಯಾವ ವಿಭಾಗ? ಭೌತಶಾಸ್ತ್ರ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿ ದೊರೆತೈತಿ. ಹಾಗಾದರೆ ಆ ನೊಬೆಲ್ ಪ್ರಶಸ್ತಿ ಎಷ್ಟರಲ್ಲಿ ದೊರೆತೈತಿ ಅಂತ ನೋಡ್ತಾ ಬಂದಿದ್ವಿ ನಾವು? 1906ರಲ್ಲಿ ದೊರೆತೈತಿ ಅಂತ ನೋಡ್ತಾ ಬಂದಿದ್ವಿ. ಹೌದಾ? ಇವು ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಜೆ ಥಾಮ್ಸನ್ ಅವರು ಎಲೆಕ್ಟ್ರಾನ್ಗಳನ್ನು ಅನ್ವೇಷಣೆ ಮಾಡ್ತಾರಂತ ನೋಡಿದ್ವಿ. ನೆಕ್ಸ್ಟ್ ಬಂದಿದ್ದೆ ಅವರಿಗೆ ನೆಕ್ಸ್ಟ್ ರುದರ್ಫೋರ್ಡ್. ಈ ರುದರ್ಫೋರ್ಡ್ ಅವರಿಗೆ ನೊಬೆಲ್ ಪ್ರಶಸ್ತಿ ದೊರೀತೈತಿ. ಹೌದಾ? ಈ ರುದರ್ಫೋರ್ಡ್ ಅವರಿಗೆ ನೊಬೆಲ್ ಪ್ರಶಸ್ತಿ ಯಾವುದು ದೊರೀತೈತಿ? 1908. ಒಂದು ಸೆಕೆಂಡು ನೋಡ್ಕೊಳ್ಳೋಣ. ಎಸ್,
1908ರಲ್ಲಿ ದೊರೆತೈತಿ. ಯಾವ ವಿಭಾಗ ಅಂದರೆ ರಸಾಯನಶಾಸ್ತ್ರ ವಿಭಾಗದಲ್ಲಿ ಇವರಿಗೆ ನೊಬೆಲ್ ಪ್ರಶಸ್ತಿ ದೊರೆತೈತಿ. ಹಾಗಾದರೆ ಮತ್ತು ಇವರಿಗೆ ಏನಂತ ಕರೀತಾರೆ? ನ್ಯೂಕ್ಲಿಯರ್ ಭೌತಶಾಸ್ತ್ರದ ಪಿತಾಮಹ ಅಂತೇಳಿ ಯಾರನ್ನು ಕರೀತಾರೆ? ಇ ರುದರ್ಫೋರ್ಡ್ ಅವರನ್ನು ಕರೀತಾರೆ. ನೆಕ್ಸ್ಟ್ ಇನ್ನೊಬ್ಬರು ಬಂದ್ರಲ್ಲ, ಯಾರು? ನೀಲ್ಸ್ ಬೋರ್. ನೀಲ್ಸ್ ಬೋರ್ ಅವರಿಗೆ 1922ರಲ್ಲಿ ಏನು ದೊರೀತು? ನೊಬೆಲ್ ಪ್ರಶಸ್ತಿ ದೊರೀತು. ಈ ನೊಬೆಲ್ ಪ್ರಶಸ್ತಿ ಯಾಕೆ ದೊರೀತಪ್ಪ ಅಂದರೆ ಅವರು ಪರಮಾಣುವಿನ ರಚನೆಯ ಕುರಿತು ಒಂದು ಕಾರ್ಯವನ್ನು ಮಾಡಿದ್ರಲ್ಲ, ಅದಕ್ಕಾಗಿ ಇವರಿಗೆ ನೊಬೆಲ್ ಪ್ರಶಸ್ತಿ ದೊರೆತೈತಿ. ಇವರು ಪ್ರೊಫೆಸರ್ ಬೋರ್ ಅವರ ಹಲವು ಬರಹಗಳು ಮತ್ತು 3 ಪುಸ್ತಕಗಳ ರೂಪದಲ್ಲಿ ಹೊರಬಂದವು. ಇವುಗಳ ಏನು ಮಾಡ್ತಾರೆ? ಒಂದು 3 ಪುಸ್ತಕಗಳ ರೂಪದಲ್ಲಿ ಅವರು ಏನೇನು ಮಾಡಿದ್ರಲ್ಲ ಅದನ್ನು ಹೊರತರ್ತಾರೆ. ಆ ಪುಸ್ತಕಗಳ ಹೆಸರು ನೋಡ್ತಾ ಬರೋದಾದರೆ ದಿ ಥಿಯರಿ ಆಫ್ ಸ್ಪೆಕ್ಟ್ರಾ ಮತ್ತು ಅಟಾಮಿಕ್ ಕಾನ್ಸ್ಟಿಟ್ಯೂಷನ್. ದಿ ಥಿಯರಿ ಆಫ್ ಸ್ಪೆಕ್ಟ್ರಾ ಮತ್ತು ಅಟಾಮಿಕ್ ಕಾನ್ಸ್ಟಿಟ್ಯೂಷನ್ ಬರೆದವ್ರು ಯಾರು? ನೀಲ್ಸ್ ಬೋರ್. ಇವು 3 ಪುಸ್ತಕಗಳು ಇಂಪಾರ್ಟೆಂಟ್ ಆಗುತ್ತೆ, ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಟಾಮಿಕ್ ಥಿಯರಿ. ನೆಕ್ಸ್ಟ್ ದಿ ಡಿಸ್ಕ್ರಿಪ್ಷನ್ ಆಫ್ ನೇಚರ್. ನೋಡಿ, ಅಟಾಮಿಕ್ ಥಿಯರಿ, ದಿ ಡಿಸ್ಕ್ರಿಪ್ಷನ್ ಆಫ್ ನೇಚರ್, ದಿ ಥಿಯರಿ ಆಫ್ ಸ್ಪೆಕ್ಟ್ರಾ ಮತ್ತು ಅಟಾಮಿಕ್ ಕಾನ್ಸ್ಟಿಟ್ಯೂಷನ್ ಎಂಬ 3 ಪುಸ್ತಕಗಳನ್ನು ರಚಿಸಿದವರು ಯಾರು? ನೀಲ್ಸ್ ಬೋರ್ ಅವರು. ಇವು 3 ಪುಸ್ತಕಗಳು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಇವರಿಗೆ ನೊಬೆಲ್ ಪ್ರಶಸ್ತಿ ಯಾವಾಗ ದೊರೀತು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದರೆ ನೊಬೆಲ್ ಪ್ರಶಸ್ತಿ ಬಗ್ಗೆ ನೋಡ್ತಾ ಬರೋದಾದರೆ ಆಲ್ಫ್ರೆಡ್ ನೊಬೆಲ್ ಅನ್ನುವಂಥ ವ್ಯಕ್ತಿ ಬರ್ತಾರೆ. ಆಲ್ಫ್ರೆಡ್ ನೊಬೆಲ್ ಇವರು ಕೂಡ ಒಬ್ಬ ವಿಜ್ಞಾನಿ. ಆಲ್ಫ್ರೆಡ್ ನೊಬೆಲ್ ಅವರ ಹೆಸರಿನಲ್ಲಿ ಏನು ಮಾಡ್ತಾ ಇದ್ದಾರೆ? 1901ರಿಂದ ನೊಬೆಲ್ ಪ್ರಶಸ್ತಿಯನ್ನು ನೀಡ್ತಾ ಬರ್ತಾ ಇದ್ದಾರೆ. ಹೌದಾ? ಹಾಂ, ನೆಕ್ಸ್ಟ್ ಇಲ್ಲಿ ನೋಡಿ, ಒಂದು ಪರಮಾಣುವಿನ ಕೆಲವು ಶಕ್ತಿ ಮಟ್ಟಗಳನ್ನು ನೋಡ್ತಾ ಬರೋದಾದರೆ ಅಥವಾ ಇವುಗಳನ್ನು ಕಕ್ಷೆ ಅಥವಾ ಕವಚ ಅಂತ ಕೂಡ ಕರಿತೀವಿ. ಇದು ಮೊದಲನೇದಾಗಿರೋದು ನ್ಯೂಕ್ಲಿಯಸ್ ಅಂದರೆ ಬೀಜ ಕೇಂದ್ರ. ಬೀಜ ಕೇಂದ್ರವು ನ್ಯೂಟ್ರಾನ್ ಮತ್ತು ಪ್ರೋಟಾನ್ಗಳನ್ನು ಒಳಗೊಂಡಿರ್ತೈತಿ. ಬೀಜ ಕೇಂದ್ರ ಏನನ್ನು ಒಳಗೊಂಡಿರ್ತೈತಿ? ನ್ಯೂಟ್ರಾನ್ ಮತ್ತು ಪ್ರೋಟಾನ್ಗಳನ್ನ ಒಳಗೊಂಡಿರ್ತೈತಿ. ಇದು ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಬೀಜ ಕೇಂದ್ರದಲ್ಲಿ ಏನೇನು ಇರ್ತಾವೆ ಪ್ರಶ್ನೆಯನ್ನು ಕೇಳಿದರೆ ನ್ಯೂಟ್ರಾನ್ ಮತ್ತು ಪ್ರೋಟಾನ್ ಇರ್ತಾವೆ. ಹಾಗಾದರೆ ಬೀಜ ಕೇಂದ್ರದ ಸುತ್ತಲೂ ಕಕ್ಷೆಗಳಿರ್ತಾವಲ್ಲ, ಆ ಕಕ್ಷೆಗಳಲ್ಲಿ ಏನು ಸುತ್ತ ಇರ್ತಾವೆ? ಎಲೆಕ್ಟ್ರಾನ್ಗಳು ಸುತ್ತ ಇರ್ತಾವೆ. ಹಾಗಾದರೆ ನ್ಯೂಟ್ರಾನ್ನ ತಟಸ್ಥವಾಗಿರ್ತೈತಿ, ಯಾವುದೇ ಚಾರ್ಜ್ ಪಾರ್ಟಿಕಲನ್ನು ಹೊಂದಿರಲ್ಲ. ಪ್ರೋಟಾನು ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ನ ಹೊಂದಿರ್ತೈತಿ. ಎಲೆಕ್ಟ್ರಾನು ನೆಗೆಟಿವ್ ಚಾರ್ಜ್ ಪಾರ್ಟಿಕಲ್ನ ಹೊಂದಿರ್ತೈತಿ. ಇವು 3 ಇಂಪಾರ್ಟೆಂಟ್ ಆಗುತ್ತೆ. ಎಲೆಕ್ಟ್ರಾನ್ ಯಾವ ಪಾರ್ಟಿಕಲನ್ನು ಹೊಂದಿರ್ತೈತಪ್ಪ ಅಂದರೆ ನೆಗೆಟಿವ್ ಚಾರ್ಜ್ ಪಾರ್ಟಿಕಲ್, ಅಂದರೆ ಋಣ ವಿದ್ಯುತ್ ಆವೇಶವನ್ನು ಹೊಂದಿರ್ತೈತಿ, ಋಣ ಆವೇಶ. ನೆಕ್ಸ್ಟ್ ಪ್ರೋಟಾನ ಧನಾವೇಶವನ್ನು ಹೊಂದಿರ್ತೈತಿ. ನ್ಯೂಟ್ರಾನ್ನ ತಟಸ್ಥವಾಗಿರ್ತೈತಿ, ಯಾವುದೇ ಆವೇಶವನ್ನು ಹೊಂದಿರುವುದಿಲ್ಲ. ಇವು 3 ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಬೀಜ ಕೇಂದ್ರದಲ್ಲಿ ಏನು ಇರ್ತೈತೆ ಅಂತ ಈಗ ನೋಡಿದ್ದೀವಿ ನಾವು. ನ್ಯೂಟ್ರಾನ್ ಮತ್ತು ಪ್ರೋಟಾನ್ ಇರ್ತಾವಂತೇಳಿ ನೋಡಿದ್ದೀವಿ. ಇವುಗಳ ಸುತ್ತಲೂ ಕಕ್ಷೆಗಳಿರ್ತಾವಲ್ಲ, ಆ ಕಕ್ಷೆಗಳಿಗೆ ಒಂದು 4 ಹೆಸರುಗಳದಾವೆ. ಏನಪ್ಪ ಅಂದರೆ ಕೆ, ಎಲ್, ಎಂ ಮತ್ತು ಎನ್ ಎಂಬ ಹೆಸರುಗಳನ್ನು ಕಕ್ಷೆಗಳಿಗೆ ನೀಡಲಾಗಿದೆ. ಉಪಕಕ್ಷೆಗಳಂತ ಬರ್ತಾವೆ SPDF ಅತ್ತೆ ಬರ್ತಾವೆ, SPDF ಅತ್ತೆ ಬರ್ತಾವೆ. ಓಕೆನಾ? ಅದನ್ನ ಹೈಯರ್ ಸ್ಟಡಿನಲ್ಲಿ ನೀವು ಕಲಿತೀರಿ. ಇಲ್ಲಿ ನ್ಯೂಟ್ರಾನ್ಗಳತ್ತೆ ಬರ್ತಾವೆ. ನ್ಯೂಟ್ರಾನ್ಗಳ ಬಗ್ಗೆ ನಾವು ನೋಡಿದ್ದಿಲ್ಲ, ನ್ಯೂಟ್ರಾನ್ಗತ್ತೆ ಬರ್ತಾವೆ. ಈ ನ್ಯೂಟ್ರಾನ್ಗಳನ್ನು ಯಾರು ಅನ್ವೇಷಣೆ ಮಾಡ್ತಾರಪ್ಪ ಅಂದರೆ ಜೇಮ್ಸ್ ಚಾಡ್ವಿಕ್ ಅವರು. ಯಾರು? ಜೇಮ್ಸ್ ಚಾಡ್ವಿಕ್ ಅವರು 1932ರಲ್ಲಿ ಅನ್ವೇಷಣೆ ಮಾಡ್ತಾರೆ. ನೋಡ್ರಿ, ಎಲೆಕ್ಟ್ರಾನ್ಗಳನ್ನು ಅನ್ವೇಷಣೆ ಮಾಡಿದವರು ಜೆ ಥಾಮ್ಸನ್. ಯಾರು? ಜೆ ಥಾಮ್ಸನ್. ಹೌದಾ? ನೆಕ್ಸ್ಟ್ ಪ್ರೋಟಾನ್ ಅಂತ ಬರುತ್ತೆ. ಪ್ರೋಟಾನನ್ನು ಅನ್ವೇಷಣೆ ಮಾಡಿದವರು ರುದರ್ಫೋರ್ಡ್. ಯಾರು? ರುದರ್ಫೋರ್ಡ್. ನೆಕ್ಸ್ಟ್ ನ್ಯೂಟ್ರಾನನ್ನು ಅನ್ವೇಷಣೆ ಮಾಡಿದವರು ಜೇಮ್ಸ್ ಚಾಡ್ವಿಕ್. ಇದು ಕೂಡ 3 ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ. ಹೌದಾ? ಈ ನ್ಯೂಟ್ರಾನ್ಗಳು ಯಾವುದೇ ಆವೇಶವನ್ನು ಹೊಂದಿಲ್ಲ. ನಾನು ಜಸ್ಟ್ ಹೇಳಿದೆ, ನ್ಯೂಟ್ರಾನ್ಗಳು ಯಾವುದೇ ಆವೇಶವನ್ನು ಹೊಂದಿಲ್ಲ ಅಂದರೆ ಇವು ತಟಸ್ಥವಾಗಿರ್ತವೆ. ಏನಿರ್ತಾವೆ? ತಟಸ್ಥ ಅಂದರೆ ಯಾವುದೇ ಆವೇಶವನ್ನು ಹೊಂದಿಲ್ಲ. ನೆಕ್ಸ್ಟ್ ಜಲಜನಕವನ್ನು ಹೊರತುಪಡಿಸಿ, ಜಲಜನಕ ಒಂದು ಅಂದರೆ ಹೈಡ್ರೋಜನನ್ನು ಹೊರತುಪಡಿಸಿ ಉಳಿದಂಥ ಎಲ್ಲ ಪರಮಾಣುಗಳ ಬೀಜ ಕೇಂದ್ರ ಇದೆಯಲ್ಲ, ನ್ಯೂಕ್ಲಿಯಸ್ ಇದೆಯಲ್ಲ, ಅದರಲ್ಲಿ ಏನಿರ್ತಾವಂತ? ನ್ಯೂಟ್ರಾನ್ ಇರ್ತಾವಂತ. ಹಾಗಾದರೆ ಜಲಜನಕದ ಬೀಜ ಕೇಂದ್ರದಲ್ಲಿ ಏನಿರಲ್ಲ? ನ್ಯೂಟ್ರಾನ್ ಇರಲ್ಲ. ಉಳಿದಂಥ ಎಲ್ಲ ಬೀಜ ಕೇಂದ್ರಗಳಲ್ಲಿ ಏನಿರ್ತೈತಿ? ನ್ಯೂಟ್ರಾನ್ ಇರ್ತೈತಿ. ಹಾಗಾದರೆ ಜಲಜನಕದ ಪರಮಾಣು ಸಂಖ್ಯೆ 1, ರಾಶಿ ಸಂಖ್ಯೆ ಕೂಡ 1. ಇಲ್ಲಿ ಯಾಕೆ ರಾಶಿ ಸಂಖ್ಯೆ 1 ಆತೈತಪ್ಪ ಅಂದರೆ ಇಲ್ಲಿ ನ್ಯೂಟ್ರಾನ್ ಇಲ್ಲ. ನೋಡಿ, ಪ್ರೋಟಾನ್ಗಳ ಸಂಖ್ಯೆಯನ್ನು ನಾವು ಪರಮಾಣು ಸಂಖ್ಯೆ ಅಂತ ಕರಿತೀವಿ, ಪ್ರೋಟಾನ್ಗಳ ಸಂಖ್ಯೆಯನ್ನು ಪರಮಾಣು ಸಂಖ್ಯೆ ಅಂತ ಕರಿತೀವಿ. ನೆಕ್ಸ್ಟ್ ರಾಶಿ ಸಂಖ್ಯೆ ನೋಡ್ತಾ ಬರೋದಾದರೆ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ಸಂಖ್ಯೆಯನ್ನು ರಾಶಿ ಸಂಖ್ಯೆ ಅಂತ ಕರಿತೀವಿ. ಅದನ್ನು ನೆಕ್ಸ್ಟ್ ಸ್ಲೈಡ್ನಲ್ಲಿ ನಿಮ್ಗೆ ಹೇಳ್ತೀನಿ. ಹೌದಾ? ಇಲ್ಲಿ ನೋಡೋಣ ಬನ್ನಿ. ಸಾಮಾನ್ಯವಾಗಿ ನ್ಯೂಟ್ರಾನ್ಗಳನ್ನು ಯಾವ ಅಕ್ಷರದಿಂದ ಅಥವಾ ಯಾವ ಸಂಕೇತದಿಂದ ಸೂಚಿಸ್ತೀವಪ್ಪ ಅಂದರೆ ಸ್ಮಾಲ್ n ಸಂಕೇತದಿಂದ ಸೂಚಿಸ್ತೀವಿ. ಬೀಜ ಕೇಂದ್ರದಲ್ಲಿರುವ ಪ್ರೋಟಾನ್ಗಳ ಮತ್ತು ನ್ಯೂಟ್ರಾನ್ಗಳ ರಾಶಿಗಳ ಒಟ್ಟು ಮತ್ತು ಪರಮಾಣು ದ್ರವ್ಯರಾಶಿಯನ್ನು ಒಳಗೊಂಡಿರ್ತೈತಿ. ನಾನೀಗ ಜಸ್ಟ್ ಹೇಳಿದೆ ಏನಪ್ಪ ಅಂದರೆ ಒಂದು ಬೀಜ ಕೇಂದ್ರ ಇದೆ ತಿಳ್ಕೊಳ್ಳಿ, ಅದರಲ್ಲಿ ಪ್ರೋಟಾನು ಇರುತ್ತೆ ಮತ್ತು
ನ್ಯೂಟ್ರಾನು ಇರುತ್ತೆ. ಆ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ರಾಶಿ ಇರ್ತೈತಲ್ಲ, ಆ ಒಟ್ಟು ರಾಶಿ, ಆ ರಾಶಿಗಳ ಒಟ್ಟು ಮೊತ್ತವನ್ನು ನಾವೇನಂತ ಕರಿತೀವಿ, ಪರಮಾಣುವಿನ ದ್ರವ್ಯ ರಾಶಿಯತೆ ಕರಿತೀವಿ. ಏನಂತ ಕರಿತೀವಿ? ಅಟಾಮಿಕ್ ಮಾಸ್, ಪರಮಾಣುವಿನ ದ್ರವ್ಯ ರಾಶಿಯತೆ ಕರಿತೀವಿ. ನೆಕ್ಸ್ಟ್ ನಾವು ಆ ಕಕ್ಷೆಗಳನ್ನು ನೋಡಿದ್ದೀವಿ. KLMN ಅಂತೇಳಿ 4 ಕಕ್ಷೆಗಳನ್ನು ನೋಡಿದ್ದೀವಿ. ಆ 4 ಕಕ್ಷೆಗಳಲ್ಲಿ ಎಲೆಕ್ಟ್ರಾನ್ಗಳು ಹೇಗೆ ಹಂಚಿಕೆಯಾಗಿರ್ತವೆ ಸರ್ ಅಂತ ನೋಡ್ತಾ ಬರೋದಾದರೆ, ಮೊದಲನೇದಾಗಿ ಈ ಎಲೆಕ್ಟ್ರಾನ್ಗಳ ಹಂಚಿಕೆ ಕುರಿತು ಬೋರ್ ಮತ್ತು ಬರಿ ಅನ್ನುವಂಥ ಇಬ್ಬರು ವಿಜ್ಞಾನಿಗಳು ಏನು ಮಾಡ್ತಾರೆ, ಈ ಎಲೆಕ್ಟ್ರಾನ್ಗಳ ಹಂಚಿಕೆ ಕುರಿತು ನಮಗೆ ತಿಳಿಸ್ಕೊಡ್ತಾರೆ. ಯಾರು? ಬೋರ್ ಮತ್ತು ಬರಿ. ಇವರು ಒಂದು 3 ಈ ಎಲೆಕ್ಟ್ರಾನ್ಗಳು ಯಾವ ರೀತಿ ಹಂಚಿಕೆ ಆಗ್ತವೆ ಅನ್ನೋದ್ರ ಬಗ್ಗೆ ಒಂದು 3 ಪಾಯಿಂಟ್ಸ್ ಹೇಳ್ತಾರೆ. ಏನಪ್ಪ ಅಂದರೆ, ಕವಚದಲ್ಲಿರುವ ಗರಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆಯನ್ನು ಕಂಡುಹಿಡಿಯುವ ಸೂತ್ರ ಅಂದರೆ, ನಾವು KLMN ಅಂತೇಳಿ 4 ಕವಚ ಅಂದರೆ ಇಲ್ಲಿ ನ್ಯೂಕ್ಲಿಯಸ್, ಫಸ್ಟ್ ಕವಚ K, L, M ಮತ್ತು N, ಈ ರೀತಿಯಾಗಿ 4 ಕವಚಗಳನ್ನು ಏನು ನೋಡಿದ್ದೀವಲ್ಲ, ಈ 4 ಕವಚಗಳಲ್ಲಿ ಎಷ್ಟು ಗರಿಷ್ಠ ಎಲೆಕ್ಟ್ರಾನ್ ಇರ್ತವೆ ಅನ್ನೋಂಥನ ಕಂಡುಹಿಡಿಯುವಂಥ ಸೂತ್ರವನ್ನು ಇವರು ಕೊಡ್ತಾರೆ. ಏನಂತ ಕೊಡ್ತಾರಪ್ಪ ಅಂದರೆ 2n² ಅಂತ ಕೊಡ್ತಾರೆ. 2n². ಇಲ್ಲಿ n ಎಂದರೆ ಕಕ್ಷೆಗಳ ಸಂಖ್ಯೆ ಅಂತಾರೆ ಅವರು. n ಅಂದರೆ ಏನು? ಕಕ್ಷೆಗಳ ಸಂಖ್ಯೆ. ಅಂದರೆ K ಅನ್ನೋದು ಫಸ್ಟ್ನೇ ಬರುವಂಥ ಕಕ್ಷೆ, ಅಂದರೆ 1ನೇ ಕಕ್ಷೆ ಆಗುತ್ತೆ. ಅಂದರೆ K ಅಲ್ಲಿ ಎಷ್ಟು ಇರ್ತಾವಂತ ನೋಡ್ತಾ ಬರೋದಾದರೆ 2 × 1² ಅಂದರೆ K ಅನ್ನೋದು ಮೊದಲ ಕಕ್ಷೆ, 1² ಆಗುತ್ತೆ. 2 × 1 ಎಷ್ಟಾಗುತ್ತೆ? 2. ಹಾಗಾದರೆ Kನಲ್ಲಿ ಎಷ್ಟು ಇರ್ತವೆ? 2 ಎಲೆಕ್ಟ್ರಾನ್ಗಳು ಗರಿಷ್ಠವಾಗಿ ಇರ್ತಾವಂತಾರೆ ಅವರು. ಹೌದಾ? ಕನಿಷ್ಠ ಎಷ್ಟು ಇರ್ಬೋದು, ಗರಿಷ್ಠ ಮಾತ್ರ 2 ಇರಬೇಕಂತ ಅಂತಾರೆ. ನೆಕ್ಸ್ಟ್ L ಅಂತ ಬರುತ್ತೆ. ಎಲ್ನಲ್ಲಿ ಕೂಡ ನಾವು 2n² ಸೂತ್ರವನ್ನು ಬಳಸಿದ್ವಪ್ಪ ಅಂದರೆ, ನೆಕ್ಸ್ಟ್ ನಾವು L ಅನ್ನೋದು 2ನೇ ಕಕ್ಷೆ, ಅಂದರೆ n = ಎಷ್ಟು ಬರೀಬೇಕು ನಾವು? 2 ಅಂತ ಬರೀಬೇಕು. 2ನೇ ಕಕ್ಷೆ ಆಗಿರ್ತೈತಿ. 2 × 2² = 2 × 2² ಅಂದರೆ 4. ಎಷ್ಟಾಗುತ್ತೆ? 8. ಎಷ್ಟಾಗುತ್ತೆ? 8. ಅಂದರೆ Lನಲ್ಲಿ 8 ಗರಿಷ್ಠ ಎಲೆಕ್ಟ್ರಾನ್ಗಳು ಇರ್ತವೆ. ಅದೇ ರೀತಿಯಾಗಿ M ನೋಡ್ತಾ ಬರೋಣ. M ಅನ್ನು ಏನು ಬರೀಬೇಕು? 2n² ಅಂದರೆ 2 × 2 × 3² ಅಂದರೆ M ಅನ್ನೋದು 3ನೇ ಕಕ್ಷೆ. ಹೌದಾ? 2 × 3² ಅಂದರೆ 9. ಎಷ್ಟಾಗುತ್ತೆ? 18 ಆಗುತ್ತೆ. 3ನೇ ಕಕ್ಷೆಯಲ್ಲಿ 18. ಅದೇ ರೀತಿಯಾಗಿ 4ನೇ ಕಕ್ಷೆಯಲ್ಲಿ 32 ಗರಿಷ್ಠ ಎಲೆಕ್ಟ್ರಾನ್ಗಳು ಇರ್ತವೆ. ನೆಕ್ಸ್ಟ್ ಇನ್ನೊಂದು ಹೇಳ್ತಾರೆ ಅವರು. ಏನಂತ ಹೇಳ್ತಾರಪ್ಪ ಅಂದರೆ, ಅತ್ಯಂತ ಹೊರಕಕ್ಷೆ ಹೊಂದಬಹುದಾದಂಥ ಗರಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟು ಇರ್ತೈತೆ ಅಂತಾರೆ ಅವರು? 8 ಅಂತ ಹೇಳ್ತಾರೆ. ಅಂದರೆ ಅತ್ಯಂತ ಹೊರಕಕ್ಷೆ ಹೊಂದಬಹುದಾದ ಗರಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆ 8 ಅಂತೇಳಿ ಅಂತಾರೆ. ನೆಕ್ಸ್ಟ್ ಒಳಗಿನ ಕವಚ ಭರ್ತಿಯಾಗದ ಹೊರತು, ಒಳಗಿನ ಕವಚ ಅಂದರೆ ಈಗ KLMN ಅಂತ ನಾವು ನೋಡಿದ್ದೀವಿ. K ಕವಚ ಭರ್ತಿಯಾಗದ ಹೊರತು ನೆಕ್ಸ್ಟ್ ಕವಚಕ್ಕೆ ಏನಾಗಲ್ಲ, ಎಲೆಕ್ಟ್ರಾನ್ಗಳು ಸಾಗಲ್ಲ ಅಂತಂತಾರೆ ಅವರು. K ಕವಚ ಭರ್ತಿಯಾದ ನಂತರ L ಕವಚಕ್ಕೆ ಹೋಗ್ತವೆ. ನೆಕ್ಸ್ಟ್ L ಕವಚ ಭರ್ತಿಯಾದ ನಂತರ M ಕವಚಕ್ಕೆ ಹೋಗ್ತವೆ. M ಕವಚ ಭರ್ತಿಯಾದ ನಂತರನೇ N ಕವಚಕ್ಕೆ ಹೋಗ್ಬೇಕಂತೇಳಿ ಹೇಳ್ತಾರೆ. ಯಾರು? ಬೋರ್ ಮತ್ತು ಬರಿಯವರು. ನೆಕ್ಸ್ಟ್ ವೆಲೆನ್ಸಿ ಅಂತ ಬರ್ತವೆ. ವೆಲೆನ್ಸ್ ಎಲೆಕ್ಟ್ರಾನ್ ಅಥವಾ ವೆಲೆನ್ಸಿ ಎಲೆಕ್ಟ್ರಾನ್ಗಳು ಅಂತ ಕರಿತೀವಿ ನಾವು. ಏನಪ್ಪ ಹಂಗಂದ್ರೆ ಅಂತ ನೋಡ್ತಾ ಬರೋದಾದರೆ, ಪರಮಾಣುವಿನ ಅತ್ಯಂತ ಹೊರಕವಚ ಇರುತ್ತಲ್ಲ, ಆ ಹೊರಕವಚಗಳಲ್ಲಿರುವಂಥ ಅಥವಾ ಅದರಲ್ಲಿರುವಂಥ ಎಲೆಕ್ಟ್ರಾನ್ಗಳನ್ನು ಏನಂತ ಕರಿತೀವಿ ನಾವು? ವೆಲೆನ್ಸ್ ಎಲೆಕ್ಟ್ರಾನ್ಗಳು ಅಂತ ಕರಿತೀವಿ. ಏನಂತ ಕರಿತೀವಿ? ವೆಲೆನ್ಸ್ ಎಲೆಕ್ಟ್ರಾನ್. ಅಂದರೆ ವೆಲೆನ್ಸ್ ಎಲೆಕ್ಟ್ರಾನ್ ಅಂದರೆ ಏನು? ಪರಮಾಣುವಿನ ಅತ್ಯಂತ ಹೊರಕವಚದಲ್ಲಿರುವಂಥ ಎಲೆಕ್ಟ್ರಾನ್ಗಳನ್ನು ವೆಲೆನ್ಸ್ ಎಲೆಕ್ಟ್ರಾನ್ಗಳಂತೆ ಕರಿತೀವಿ. ನೀವು ಇಲ್ಲಿ ನೋಡ್ಬೋದು, ಮೊದಲು 18 ಧಾತುಗಳದಾವಲ್ಲ, ಆ 18 ಧಾತುಗಳ ಪರಮಾಣುವಿನ ರಚನೆಯನ್ನು ನೋಡ್ತಾ ಬರೋಣ. ಬನ್ನಿ, ಇಲ್ಲಿ ಇದು ಹೈಡ್ರೋಜನ್ ಕಾಣ್ತಾ ಇದೆಯಾ? ಹೈಡ್ರೋಜನ್. ಇಲ್ಲೇನಿದೆ? ನ್ಯೂಕ್ಲಿಯಸ್ ಇದೆ. ಅದರ ಸುತ್ತ ಒಂದು ಯಾವ ಕಕ್ಷೆ ಇದೆ? K ಕಕ್ಷೆ ಇದೆ. ಹಾಗಾದರೆ ಹೈಡ್ರೋಜನ್ನ ಪರಮಾಣು ಸಂಖ್ಯೆ ಎಷ್ಟು? 1. ಎಷ್ಟಿದೆ? 1. ಹಾಗಾದರೆ 1 ಏನಿದೆ ಇಲ್ಲಿ? ಎಲೆಕ್ಟ್ರಾನ್ ಅದರ ಸುತ್ತ ಇದೆ. ಹೀಲಿಯಮ್ದು 2 ಆಗುತ್ತೆ. ಇಲ್ಲಿ ಹೀಲಿಯಮ್ ಸುತ್ತ ಏನು ಸುತ್ತ ಇದೆ? 2 ಎಲೆಕ್ಟ್ರಾನ್ಗಳು ಸುತ್ತ ಇದ್ದಾವೆ. ನೆಕ್ಸ್ಟ್ ಅಂದರೆ K ಕವಚ ಗರಿಷ್ಠ ಎಲೆಕ್ಟ್ರಾನ್ಗಳು ಎಷ್ಟು? 2. ಹೌದಾ? K ಕವಚ 2ರಲ್ಲಿ ಇಲ್ಲಿ ಫುಲ್ ಆಯಿತು. ಲಿಥಿಯಮಲ್ಲಿ 3 ಏನು ಬರ್ತವೆ? ಪರಮಾಣು ಸಂಖ್ಯೆ 3. ಹೌದಾ? ಹಾಗಾದರೆ 3 ಎಲೆಕ್ಟ್ರಾನ್ಗಳು. ಆ 3 ಎಲೆಕ್ಟ್ರಾನ್ಗಳು ಫಸ್ಟ್ K ಕವಚ 2ರಲ್ಲಿ ಫುಲ್ ಆತೈತಿ. ನೆಕ್ಸ್ಟ್ M ಕವಚಕ್ಕೆ ಜಿಗಿತಾವೆ. ಎಷ್ಟು? 1 ಜಿಗಿತೈತಿ. ಹೌದಾ? ಇದರ ಔಟರ್ ಮೋಸ್ಟ್ ನಲ್ಲಿ ಇರುವಂಥ ಒಂದು ಎಲೆಕ್ಟ್ರಾನ್ ಇದೆಯಲ್ಲ, ನಾವು ವೆಲೆನ್ಸಿ ಎಲೆಕ್ಟ್ರಾನ್ ಅಂತ ಕರಿತೀವಿ. ಇದರ ವೆಲೆನ್ಸ್ ಎಲೆಕ್ಟ್ರಾನ್ ಎಷ್ಟು? 1 ಆಗಿರ್ತೈತಿ. ಎಷ್ಟಾಗಿರ್ತೈತಿ? 1. ಇದರ ವೆಲೆನ್ಸ್ ಎಲೆಕ್ಟ್ರಾನ್ 2. ಇದರ ವೆಲೆನ್ಸ್ ಎಲೆಕ್ಟ್ರಾನ್ 3. ಹೌದಾ? ನೆಕ್ಸ್ಟ್ ವೆಲೆನ್ಸ್ ಎಲೆಕ್ಟ್ರಾನ್ಗಳ ಬಗ್ಗೆ ಈ ಚಾಪ್ಟರ್ನಲ್ಲಿ ನೋಡ್ತಾ ಬರೋಣ.
ಇಲ್ಲಿ ಧಾತುವಿನ ಹೆಸರು ಯಾವುದು? ಫಸ್ಟ್ ಹೈಡ್ರೋಜನ್. ಹೌದಾ? ಸಂಕೇತ ಎಚ್ ಅಂತ ಗುರುತಿಸ್ತೀವಿ. ಪರಮಾಣು ಸಂಖ್ಯೆ 1. ಇಲ್ಲಿ ಪ್ರೋಟಾನ್ಗಳು ಸಂಖ್ಯೆ 1. ಇಲ್ಲಿ ನ್ಯೂಟ್ರಾನ್ ಇರಲ್ಲತೆ ನಾವು ನೋಡಿದ್ವಿ ಫಸ್ಟ್ನಲ್ಲೇ. ಹೈಡ್ರೋಜನ್ನಲ್ಲಿ ನ್ಯೂಟ್ರಾನ್ಗಳು ಇರಲ್ಲ. ಎಲೆಕ್ಟ್ರಾನ್ಗಳ ಸಂಖ್ಯೆ 1 ಐತಿ. ಹೌದಾ? ಇದು ಕೆ ಕಕ್ಷೆಯಲ್ಲಿ ಕುತ್ಕೋತೈತಿ 1. ಹೌದಾ? ನೆಕ್ಸ್ಟ್ ಇಲ್ಲಿ ಕೆ ಕಕ್ಷೆ ಏನಾಗಿಲ್ಲ, ಫುಲ್ ಆಗಿಲ್ಲ. ಹಾಗಾಗಿ ಇಲ್ಲೇನು ಉಳಿತೈತಿ? ವೇಲೆನ್ಸ್ ಎಲೆಕ್ಟ್ರಾನ್ ಒಂದು ಔಟರ್ ಮೋಸ್ಟ್ ಆರ್ಬಿಟ್ ಅದಕ್ಕೆ ಏನಾಗಿರ್ತೈತಿ, ಕೇನಲ್ಲಿ ಫಿಲ್ ಆಗಿರಲಿಲ್ಲಪ್ಪ ಅಂದ್ರೆ ಒಂದು ವೇಲೆನ್ಸಾಗಿ ಉಳ್ಕೋತೈತಿ. ಹೌದಾ? ಹೀಲಿಯಮ್ ಅಂತ ನೋಡ್ತೀವಿ. ಹೀಲಿಯಮ್ನ ಪರಮಾಣು ಸಂಖ್ಯೆ 2. ನೆಕ್ಸ್ಟ್ ಪ್ರೋಟಾನ್ಗಳ ಸಂಖ್ಯೆ ಕೂಡ 2. ನ್ಯೂಟ್ರಾನ್ಗಳ ಸಂಖ್ಯೆ ಕೂಡ 2. ಹೌದಾ? ಇಲ್ಲಿ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟಿರ್ತಾವೆ? 2 ಇರ್ತಾವೆ. ನೆಕ್ಸ್ಟ್ ಎಲೆಕ್ಟ್ರಾನ್ ಹಂಚಿಕೆ ನೋಡ್ತಾ ಬಂದೀವಿ ಅಂದರೆ ಕೆ ಕಕ್ಷೆಯಲ್ಲಿ 2 ಎಲೆಕ್ಟ್ರಾನ್ಗಳು, ಅಂದರೆ ಕೆ ಕಕ್ಷೆಯಲ್ಲಿ 2 ಫುಲ್ ಆದವಪ್ಪ ಅಂದರೆ ಇಲ್ಲೊಂದು 2 ಫುಲ್ ಆದವು ಅಂದರೆ ವೇಲೆನ್ಸ್ ಉಳ್ಕೊಳ್ಳಲ್ಲ. ಹೌದಾ? ಅದೇ ರೀತಿಯಾಗಿ ನೆಕ್ಸ್ಟ್ ಒಂದು ಯಾವ್ದು ನೋಡ್ಬಿಡೋಣ ನಾವು? ಲೀಥಿಯಮನ್ನು ನೋಡ್ಬಿಡೋಣ. ಲೀಥಿಯಮ್ ಪರಮಾಣು ಸಂಖ್ಯೆ 3 ಇರ್ತೈತಿ. ಹೌದಾ? ಇವೆಲ್ಲ ನೋಡಿಬಿಡಿ. ಇಲ್ಲಿ ಎಲೆಕ್ಟ್ರಾನ್ಗಳ ಸಂಖ್ಯೆ ಕೂಡ 3 ಇರ್ತೈತಿ. ಕೆ ಕವಚದಲ್ಲಿ 2 ತುಂಬಿಕೊಂಡು ನೆಕ್ಸ್ಟ್ ಎಲ್ ಕವಚಕ್ಕೆ ಜಂಪ್ ಆಗ್ತೈತಿ. ನೆಕ್ಸ್ಟ್ ಔಟರ್ ಮೋಸ್ಟ್ ಆರ್ಬಿಟ್ ಯಾವ್ದು ಆತೈತಿ? ಎಲ್ ಆಗ್ತೈತಿ. ಆದರೆ ಅದು ಫಿಲ್ ಆಗಿದೆಯಾ? ಫಿಲ್ ಆಗಿಲ್ಲ. ಅದಕ್ಕೆ ಏನು ಮಾಡ್ತೀವಿ ನಾವು? 1 ಅಂತ ಬರಿತೀವಿ. ಇದು ವೇಲೆನ್ಸ್ ಎಲೆಕ್ಟ್ರಾನ್. ಗೊತ್ತಾಯ್ತಾ? ನೆಕ್ಸ್ಟ್ ಪರಮಾಣು ಸಂಖ್ಯೆ ಅಂತ ನೋಡ್ತೀವಿ. ಪರಮಾಣು ಸಂಖ್ಯೆ ಅಂದರೆ ಏನಪ್ಪ ಅಂದರೆ ಒಂದು ಪರಮಾಣುವಿನಲ್ಲಿರುವ ಪ್ರೋಟಾನ್ಗಳ ಸಂಖ್ಯೆಯು ಪರಮಾಣು ಸಂಖ್ಯೆಯನ್ನು ನಿರ್ಧರಿಸುತ್ತದೆ. ಒಂದು ಪರಮಾಣು ಇದೆಯಲ್ಲ, ಈ ಪರಮಾಣು ಅಥವಾ ಆ ಪರಮಾಣುವಿನಲ್ಲಿ ಒಂದು ನ್ಯೂಕ್ಲಿಯಸ್ ಇರುತ್ತೆ. ಆ ನ್ಯೂಕ್ಲಿಯಸ್ನಲ್ಲಿ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಇರ್ತಾವೆ. ಆ ಪ್ರೋಟಾನ್ಗಳ ಸಂಖ್ಯೆ ಏನು ನಿರ್ಧರಿಸ್ತೈತಂತ? ಪರಮಾಣು ಸಂಖ್ಯೆಯನ್ನು ನಿರ್ಧರಿಸ್ತೈತಂತ. ಪರಮಾಣು ಸಂಖ್ಯೆಯನ್ನು ನಿರ್ಧರಿಸುವುದು ಯಾವುದು? ಪ್ರೋಟಾನ್ಗಳ ಸಂಖ್ಯೆ. ಇದನ್ನು 1 ಮಾರ್ಕ್ಗೆ ಕೇಳಿದ್ದಾರೆ. ಇದು ಇಂಪಾರ್ಟೆಂಟ್ ಆಗುತ್ತೆ. ಪರಮಾಣುವಿನ ಸಂಖ್ಯೆ ನಿರ್ಧರಿಸುವುದು ಯಾವುದಂತ ಕೇಳಿದರೆ ಪ್ರೋಟಾನ್ಗಳ ಸಂಖ್ಯೆಯು ಪರಮಾಣುವಿನ ಸಂಖ್ಯೆಯನ್ನು ನಿರ್ಧರಿಸುತ್ತೆ ಅಂತ ನೆನಪಿಟ್ಕೋಬೇಕು. ನೆಕ್ಸ್ಟ್ ಪರಮಾಣು ಸಂಖ್ಯೆಯನ್ನು ಯಾವ ಸಂಕೇತದಿಂದ ಗುರುತಿಸ್ತೀವಪ್ಪ ಅಂದರೆ ಜಡ್ ಎಂಬ ಸಂಕೇತದಿಂದ ಗುರುತಿಸ್ತೀವಿ. ಪರಮಾಣು ಸಂಖ್ಯೆಯನ್ನು ಜಡ್ ಎಂಬ ಸಂಕೇತದಿಂದ ನಾವು ಗುರುತಿಸ್ತೀವಿ. ನೆಕ್ಸ್ಟ್ ನೀವು ಈಗೇನು ಪರಮಾಣುಗಳದವಲ್ಲ ಎಲಿಮೆಂಟ್ಸ್, ನೀವು ಒಂದು 30 ತನ ಆದರೂ ಎಲಿಮೆಂಟ್ಸ್ಗಳನ್ನ ಬಯಟಿಟ್ಕೋಬೇಕು. 30 ತನ ಎಲಿಮೆಂಟ್ಸ್, ಅವುಗಳ ಪರಮಾಣು ಸಂಖ್ಯೆ ಆಗಿರ್ಬೋದು, ಅವುಗಳ ಸಂಕೇತ ಆಗಿರ್ಬೋದು, ನೆಕ್ಸ್ಟ್ ಅವುಗಳ ರಾಶಿ ಸಂಖ್ಯೆ ಆಗಿರ್ಬೋದು. ನೀವು ಜಾಸ್ತಿ ಅಂದರೆ ಅವುಗಳ ಪರಮಾಣು ಸಂಖ್ಯೆ ಮತ್ತು ನೆಕ್ಸ್ಟ್ ಅವುಗಳ ಏನಪ್ಪ ಅಂದರೆ ಸಂಕೇತಗಳನ್ನು ನೆನಪಿಟ್ಕೊಳ್ಳಿ. 30 ತನ ಆದರೂ ನೀವು ಬಯಟ್ ಮಾಡಿದ್ರಪ್ಪ ಅಂದರೆ ಇಂಪಾರ್ಟೆಂಟ್, ನಿಮಗೂ ಮುಂದೆ ಯೂಸ್ ಆಗುತ್ತೆ ಅದು. ಓಕೆನಾ? ನೆಕ್ಸ್ಟ್ ಪರಮಾಣು ರಾಶಿ ಸಂಖ್ಯೆ ಅಂತ ಬರುತ್ತೆ. ಏನಪ್ಪ ಪರಮಾಣು ರಾಶಿ ಸಂಖ್ಯೆ ಅಂತ ನೋಡ್ತಾ ಬರೋದಾದರೆ, ನಾನು ಆಗಲೇ ಹೇಳಿದೆ ನಿಮಗೆ, ಒಂದು ನ್ಯೂಕ್ಲಿಯಸ್, ಇದು ನ್ಯೂಕ್ಲಿಯಸ್ ಅಂತ ತಿಳ್ಕೊಳ್ಳಿ. ಆ ನ್ಯೂಕ್ಲಿಯಸ್ನಲ್ಲಿ ಏನಿರುತ್ತೆ? ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಇರುತ್ತೆ. ಈ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ಒಟ್ಟು ಕೂಡಿಸಿ ಇವುಗಳ ಮೊತ್ತವನ್ನು ಏನಂತ ಕರಿತೀವಿ ನಾವು? ಪರಮಾಣು ರಾಶಿ ಅಂತ ಕರಿತೀವಿ ಅಂತ ಹೇಳಿದ್ದೆ. ಹೌದಾ? ಇಲ್ಲಿ ನೋಡ್ಬೋದು ನೀವು, ಒಂದು ಪರಮಾಣುವಿನ ಬೀಜ ಕೇಂದ್ರದಲ್ಲಿರುವ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ಒಟ್ಟು ಮೊತ್ತವನ್ನು ಪರಮಾಣು ರಾಶಿ ಅಂತ ಕರಿತೀವಿ. ಒಂದು ಪರಮಾಣುವಿನ ಬೀಜ ಕೇಂದ್ರದಲ್ಲಿರುವಂಥ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳು ಇರ್ತಾವಲ್ಲ, ಅವುಗಳ ಒಟ್ಟು ಮೊತ್ತವನ್ನು ನಾವೇನಂತ ಕರಿತೀವಿ? ಪರಮಾಣು ರಾಶಿ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಪರಮಾಣು ರಾಶಿಯನ್ನು ಯಾವ ಸಂಕೇತದಿಂದ ಗುರುತಿಸ್ತೀವಪ್ಪ ಅಂದರೆ ಎ ಎಂಬ ಸಂಕೇತದಿಂದ ಗುರುತಿಸ್ತೀವಿ. ನೋಡಿ, ಪರಮಾಣು ರಾಶಿಯ ಅಂದರೆ ಯಾವುದರ ಕೂಡ್ಕೊಂಡು ಪರಮಾಣು ರಾಶಿ ಆಗಿರ್ತೈತೆ ಅಂತ ಕೇಳಿದ್ದಾನೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ. ಇದು ಇಂಪಾರ್ಟೆಂಟ್ ಆಗುತ್ತೆ. ಇದರ ಸಂಕೇತ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಪರಮಾಣು ಸಂಖ್ಯೆಯ ಸಂಕೇತ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನೀವು ನೋಡ್ಬೋದು ಏನಪ್ಪ ಅಂದರೆ, ನಾವು ಯಾವ ರೀತಿ ಒಂದು ಈ ರೀತಿಯಾಗಿ ಒಂದು ನೈಟ್ರೋಜನ್ 7/14 ಅಂತ ಬರ್ತೀವಿ ತಿಳ್ಕೊಳ್ಳಿ. ಇಲ್ಲಿ ಯಾವುದು ಪರಮಾಣು ಸಂಖ್ಯೆ, ಯಾವುದು ರಾಶಿ ಸಂಖ್ಯೆ ಅಂತ ನೋಡ್ತಾ ಬರೋದಾದರೆ, ಇಲ್ಲಿ ಕೆಳಗಿದೆಯಲ್ಲ, ಇದನ್ನು 7 ಅನ್ನೋದು ನೈಟ್ರೋಜನ್ನ ಪರಮಾಣು ಸಂಖ್ಯೆ, ಮೇಲಿರೋದು 14 ನೈಟ್ರೋಜನ್ನ ರಾಶಿ ಸಂಖ್ಯೆ ಆಗಿರ್ತೈತಿ. ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಧಾತುವಿನ ಸಂಕೇತ ಇಲ್ಲಿ ಏನೈತಿ? ಎನ್ ಐತಿ, ನೈಟ್ರೋಜನ್ ಐತಿ. ಪರಮಾಣು ಸಂಖ್ಯೆ ನೈಟ್ರೋಜನ್ದು 7, ರಾಶಿ ಸಂಖ್ಯೆ ಎಷ್ಟೈತಿ? 14. ಎಷ್ಟೈತಿ? 14. ಇದು ಪರಮಾಣುವಿನ ಸಂಖ್ಯೆ. ಕೆಳಗಿರೋದು ಪರಮಾಣುವಿನ ಸಂಖ್ಯೆ, ಧಾತುವಿನ ಮೇಲಿರೋದು ರಾಶಿ ಸಂಖ್ಯೆ ಆಗಿರ್ತೈತಿ. ಒಂದು ನಿಮ್ಗೆ ಈ ರೀತಿ ಕೊಡ್ಬೋದು. 1 ಸೆಕೆಂಡ್. ಈ ರೀತಿಯಾಗಿ ಕೊಟ್ಟು ಇದು ಏನಂತ ಕೇಳ್ಬೋದು. ಹೌದಾ? ಮೇಲ್ಭಾಗದಲ್ಲಿರೋದು 2 ಏನು ಅಂತ ಕೇಳಿದಾಗ ಇದು ರಾಶಿ ಸಂಖ್ಯೆಯನ್ನು ಸೂಚಿಸ್ತೈತಿ, ಇದು ಪರಮಾಣು ಸಂಖ್ಯೆಯನ್ನು ಸೂಚಿಸ್ತೈತಿ, ಇದು ಅದರ ಸಂಕೇತವನ್ನು ಸೂಚಿಸ್ತೈತಿ. ಇದನ್ನು ನೆನಪಿಟ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ ಸಮಸ್ಥಾನಿಗಳು ಅಂತ ಬರ್ತಾವೆ. ಸಮಸ್ಥಾನಿಗಳನ್ನು ಐಸೋಟೋಪ್ಸ್ ಅಂತ ಕೂಡ ಕರಿತೀವಿ. ಏನಂತ ಕರಿತೀವಿ?
ಟೋಪ್ಸ್, ಇಂಗ್ಲೀಷ್ನಲ್ಲಿ ಐಸೋಟೋಪ್ಸ್ ಅಂತ ಕರಿತೀವಿ. ಐಸೋಟೋಪ್ಸ್, ಇನ್ನೊಂದು ಐಸೋಬಾರ್ಸ್ ಅಂತ ಬರ್ತಾವೆ. ಮೊದಲನೇದಾಗಿ ಐಸೋಟೋಪ್ಸ್ ಅಥವಾ ಸಮಸ್ಥಾನಿಗಳು ಅಂದರೆ ಏನಂತ ನೋಡ್ತಾ ಬರೋದಾದರೆ, ಇಲ್ಲಿ ನೀವು ನೋಡ್ಬೋದು, ಒಂದೇ ಪರಮಾಣು ಸಂಖ್ಯೆ ಆದರೆ ಬೇರೆ ಬೇರೆ ಪರಮಾಣು ರಾಶಿಯನ್ನು ಹೊಂದಿರುತ್ತದೆ. ನೋಡಿ, ಒಂದೇ ಪರಮಾಣು ಸಂಖ್ಯೆಯನ್ನು ಹೊಂದಿರ್ತೈತಿ, ಬೇರೆ ಬೇರೆ ಏನು ಹೊಂದಿರ್ತೈತಿ, ಪರಮಾಣು ರಾಶಿ ಸಂಖ್ಯೆಯನ್ನು ಹೊಂದಿತ್ತಪ್ಪ ಅಂದ್ರೆ ಅದನ್ನು ಸಮಸ್ಥಾನಿಗಳು ಅಥವಾ ಐಸೋಟೋಪ್ ಅಂತೇಳಿ ಕರಿತೀವಿ. ಮೊದಲನೇದಾಗಿ ಪ್ರೋಟಿಯಮ್ನ ಫಾರ್ಮುಲಾ ಏನಪ್ಪ ಅಂದರೆ ಈ ರೀತಿಯಾಗಿ, ನನಗೆ ಅಲ್ಲಿ ಬರೆಯೋಕ್ಕೆ ಕರೆಕ್ಟಾಗಿ ಆಗಲಿಲ್ಲ, ಅದಕ್ಕೆ ನಾನು ಅಲ್ಲಿ ಗ್ಯಾಪ್ ಬಿಟ್ಟಿದ್ದೀನಿ. ಎಚ್ ಬರಿತೀವಿ, ಕೆಳಗೆ 1 ಬರಿತೀವಿ. ಏನಪ್ಪ ಅಂದರೆ ಇದು ಪರಮಾಣು ಸಂಖ್ಯೆ. ನೆಕ್ಸ್ಟ್ ಮೇಲೆ 1 1H1 ಇದು ಏನದು ಪ್ರೋಟಿಯಮ್ನ ಫಾರ್ಮುಲಾ. ಡ್ಯೂಟೇರಿಯಂ ಡಿ ಅಂತೇಳಿ ಕೂಡ ಬರೀತಾರೆ, ಅಥವಾ ಡ್ಯೂಟೇರಿಯಮನ್ನು 1H2 ಅಂತ ಬರೀತಾರೆ. ಇದು ಇಂಪಾರ್ಟೆಂಟ್ ಆಗುತ್ತೆ. ಡ್ಯೂಟೇರಿಯಮ್ಮನ ಫಾರ್ಮುಲಾ ಏನಂತ ಕೇಳ್ಬೋದು ನಿಮ್ಗೆ, ಹೌದಾ? 1H2. 1 ಅನ್ನೋದು ಏನಿದು ಪರಮಾಣು ಸಂಖ್ಯೆ, ಮೇಲಿನದು 2 ಅನ್ನೋದು ಪರಮಾಣು ರಾಶಿ ಸಂಖ್ಯೆ. ಇದು ಡ್ಯೂಟೇರಿಯಮನ್ನು ಸೂಚಿಸ್ತೈತಿ. ಅದೇ ರೀತಿಯಾಗಿ ಟ್ರಿಷಿಯಮನ್ನು ಸೂಚಿಸೋದು ಯಾವುದು? 1H3 ಇದು ಟ್ರಿಷಿಯಮ್ನ ಸೂಚಿಸ್ತೈತಿ. 1H1 ಪ್ರೋಟಿಯಮ್, 1H2 ಡ್ಯೂಟೇರಿಯಮ್, 1H3 ಟ್ರಿಷಿಯಮ್. ಇದು ಏನಪ್ಪ ಅಂದರೆ ಇಲ್ಲಿ ನೋಡಿ, ಇಲ್ಲಿ ಕೆಳಗೆ ಏನಿದೆ ಪರಮಾಣು ಸಂಖ್ಯೆ ಇದೆ. ಈ ಪರಮಾಣು ಸಂಖ್ಯೆಗಳು ಎಲ್ಲ ಕಡೆ ಒಂದೊಂದು ಅದಾವೆ, ಅಂದರೆ ಪರಮಾಣು ಸಂಖ್ಯೆಗಳು ಏನದಾವು ಸೇಮ್ ಅದಾವೆ, ಆದರೆ ರಾಶಿ ಸಂಖ್ಯೆ ಏನಿದೆ 3 ಕಡೆ ಡಿಫ್ರೆಂಟ್ ಅದೇ. ಇದನ್ನು ಸಮಸ್ಥಾನಿ ಅಂತ ಕರಿತೀವಿ. ಸಮಸ್ಥಾನಿಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಪ್ಪ ಅಂದರೆ ಪ್ರೋಟಿಯಮ್, ಡ್ಯೂಟೇರಿಯಮ್ ಮತ್ತು ಟ್ರಿಷಿಯಮ್. ಹೌದಾ? ಇಲ್ಲಿ ಏನದಾವು ಪರಮಾಣು ಸಂಖ್ಯೆ ಸೇಮ್ ಅದಾವು, ಬೇರೆ ಬೇರೆ ರಾಶಿ ಸಂಖ್ಯೆ ಇದೆ. ಇದನ್ನು ಏನಂತ ಕರಿತೀವಿ ನಾವು? ಸಮಸ್ಥಾನಿ ಅಥವಾ ಐಸೋಟೋಪತೆ. ಭಾಳ ಸಲ ಐಸೋಟೋಪ್ ಅಂತೇಳಿ ಕೇಳಿಬಿಟ್ಟಿದ್ದಾನೆ ಇಂಗ್ಲೀಷ್ನಲ್ಲಿ. ಐಸೋಟೋಪತೆ ಕರಿತೀವಿ. ಐಸೋಟೋಪ್ ಅನ್ನೋದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಬರುತ್ತೆ, ಕಾರ್ಬನ್ ಮತ್ತು ಕ್ಲೋರಿನ್ನ ನೋಡ್ತಾ ಬರೋಣ. ಇಲ್ಲಿ ಕಾರ್ಬನ್ C612 ಅಂತ ಇದೆ. ನೆಕ್ಸ್ಟ್ C614 ಅಂತ ಇದೆ. ಹೌದಾ? ಇದು 6 ಅನ್ನೋದು ಕಾರ್ಬನ್ನ ಪರಮಾಣು ಸಂಖ್ಯೆ, 12 ಅನ್ನೋದು ರಾಶಿ ಸಂಖ್ಯೆ. 6 ಅನ್ನೋದು ಕಾರ್ಬನ್ನ ಪರಮಾಣು ಸಂಖ್ಯೆ, 14 ಅನ್ನೋದು ರಾಶಿ ಸಂಖ್ಯೆ. ಹೌದಾ? ಇವು ಇಲ್ಲೇನದಾವು 2 ಪರಮಾಣು ಸಂಖ್ಯೆ ಸೇಮ್ ಅದಾವು, ನೆಕ್ಸ್ಟ್ ರಾಶಿ ಸಂಖ್ಯೆ ಡಿಫ್ರೆಂಟ್ ಐತಿ. ಹೌದಾ? ಇದು ಏನೊಂದು ಸಮಸ್ಥಾನಿಗೆ ಎಕ್ಸಾಂಪಲ್. ನೆಕ್ಸ್ಟ್ ಕ್ಲೋರಿನ್ ಕೊಟ್ಟಿದ್ದಾನೆ ನೋಡಿ, ಇದು ಕೂಡ ಸೇಮ್ ಇದೆ. ಇದು ಯಾವುದಕ್ಕೆ ಎಕ್ಸಾಂಪಲು? ಸಮಸ್ಥಾನಿಗೆ ಎಕ್ಸಾಂಪಲು. ನೆಕ್ಸ್ಟ್ ಸಮಸ್ಥಾನಿಗಳ ಅನ್ವಯ ಅಥವಾ ಉಪಯೋಗ ಅಂತ ನೋಡ್ತಾ ಬರೋಣ ಬನ್ನಿ. ಮೊದಲನೇದಾಗಿ ಯುರೇನಿಯಂನ ಸಮಸ್ಥಾನಿಗಳನ್ನು ಎಲ್ಲಿ ಬಳಕೆ ಮಾಡ್ತಿರೋಪ್ಪ ಅಂದರೆ, ಯುರೇನಿಯಂನ ಸಮಸ್ಥಾನಿಗಳನ್ನು ನ್ಯೂಕ್ಲಿಯ ಕ್ರಿಯಾಕಾರಿಗಳಲ್ಲಿ ಇಂಧನವಾಗಿ ಬಳಕೆ ಮಾಡ್ತಾರೆ. ನ್ಯೂಕ್ಲಿಯ ಕ್ರಿಯಾಕಾರಿ ಅಂತ ಬರ್ತಾವಲ್ಲ, ಅವುಗಳಲ್ಲಿ ಇಂಧನವಾಗಿ ಬಳಕೆ ಮಾಡೋದು ಯಾವುದು? ಯುರೇನಿಯಂನ ಸಮಸ್ಥಾನಿ. ಅದರ ಜೊತೆಗೆ ಕೊಬಾಲ್ಟ್ನ ಸಮಸ್ಥಾನಿ ಅಂತ ಬರುತ್ತೆ. ಈ ಕೊಬಾಲ್ಟ್ನ ಸಮಸ್ಥಾನಿಗಳನ್ನು ಎಲ್ಲಿ ಬಳಕೆ ಮಾಡ್ತೀವಪ್ಪ ಅಂದರೆ ಕ್ಯಾನ್ಸರ್ ಚಿಕಿತ್ಸೆಗೆ ಬಳಕೆ ಮಾಡ್ತೀವಿ. ಯಾವ ಚಿಕಿತ್ಸೆ? ಕ್ಯಾನ್ಸರ್ ಚಿಕಿತ್ಸೆಗೆ ಕೊಬಾಲ್ಟ್ನ ಸಮಸ್ಥಾನಿಯನ್ನು ಬಳಕೆ ಮಾಡ್ತೀವಿ. ಅದರ ಜೊತೆಗೆ ಅಯೋಡಿನ್ನ ಸಮಸ್ಥಾನಿ ಬರ್ತವೆ. ಅಯೋಡಿನ್ನ ಸಮಸ್ಥಾನಿಯನ್ನು ಯಾವ ರೋಗದ ಚಿಕಿತ್ಸೆಗೆ ಬಳಕೆ ಮಾಡ್ತೀವಿ ಅಂದರೆ ಗ್ವೈಟರ್ ಕಾಯಿಲೆಯ ಚಿಕಿತ್ಸೆಗೆ ಬಳಕೆ ಮಾಡ್ತೀವಿ. ನೋಡಿ, ಗ್ವೈಟರ್ ಕಾಯಿಲೆಯ ಚಿಕಿತ್ಸೆಗೆ ಅಯೋಡಿನ್ನ ಸಮಸ್ಥಾನಿಯನ್ನು, ಕ್ಯಾನ್ಸರ್ ಚಿಕಿತ್ಸೆ ಕಾಯಿಲೆಗೆ ಕೊಬಾಲ್ಟ್ನ ಸಮಸ್ಥಾನಿಯನ್ನು, ನ್ಯೂಕ್ಲಿಯರ್ ಕ್ರಿಯಾಕಾರಿಯಲ್ಲಿ ಯುರೇನಿಯಂ ಸಮಸ್ಥಾನಿಯನ್ನು ಬಳಕೆ ಮಾಡ್ತೀವಿ. ನೆಕ್ಸ್ಟ್ ನಿಮಗೆ ಈ ರೀತಿಯೂ ಪ್ರಶ್ನೆ ಕೇಳ್ಬೋದು ನೋಡಿ, ಕ್ಯಾನ್ಸರ್ ಚಿಕಿತ್ಸೆಗೆ ಯಾವುದನ್ನು ಬಳಕೆ ಮಾಡ್ತೀವಪ್ಪ ಅಂದರೆ ಕೋಬಾಲ್ಟ್ ಅತ್ತೆ ಕೊಟ್ಟಿರ್ತಾನೆ, ಜಸ್ಟ್ ಕೋಬಾಲ್ಟ್, ಅವಾಗ ಕೋಬಾಲ್ಟ್ ಅತ್ತೆ ಆನ್ಸರ್ ಮಾಡಬೇಕು. ನೆಕ್ಸ್ಟ್ ನ್ಯೂಕ್ಲಿಯರ್ ಕ್ರಿಯಾಕಾರಿಯಲ್ಲಿ ಇಂಧನವಾಗಿ ಯಾವುದನ್ನು ಬಳಕೆ ಮಾಡ್ತೀವಪ್ಪ ಅಂದರೆ ಯುರೇನಿಯಂ ಕೊಟ್ಟಿರ್ತಾನೆ, ಯುರೇನಿಯಂ ಆನ್ಸರ್ ಮಾಡಬೇಕು. ಗೈಟರ್ ಕಾಯಿಲೆಯನ್ನು ಯಾವುದರ ಕೊರತೆಯಿಂದ ಬರ್ತೈತೆ ಅದಕ್ಕೆ ಇದು ಅಯೋಡಿನ್ ಕೊರತೆಯಿಂದ ಬರ್ತೈತೆ ಅಂತೇಳಿ ನೀವು ಅಲ್ಲಿ ಆನ್ಸರ್ ಮಾಡಬೇಕು. ನೆಕ್ಸ್ಟ್ ಅಥವಾ ಅದನ್ನು ಅಯೋಡಿನ್ ಕರೆಕ್ಟಾಗಿ ತಿಂದೀವಪ್ಪ ಅಂದರೆ ಗೈಟರ್ ಕಾಯಿಲೆ ಕಡಿಮೆ ಆಗುತ್ತೆ. ಅಯೋಡಿನ್ ಎಲ್ಲಿರ್ತೈತಿ? ಉಪ್ಪಿನಲ್ಲಿ ಅಯೋಡಿನ್ ಕಂಡು ಬರ್ತೈತಿ. ಲಾಸ್ಟ್ ಏನಪ್ಪ ಅಂದರೆ ಐಸೋಬಾರ್ಸ್ ಅದೇ ಬರ್ತವೆ. ಹಾಗಾದರೆ ಐಸೋಟೋಪ್ ನೋಡಿದ್ದೀವಿ ನಾವು, ಅಂದರೆ ಸಮಸ್ಥಾನಿಗಳು. ಈಗ ಐಸೋಬಾರ್ಸ್ಗಳ ಬಗ್ಗೆ ನೋಡ್ತಾ ಬರೋಣ. ಇದು ಏನಪ್ಪ ಅಂದರೆ ಇಲ್ಲಿ ವಿಭಿನ್ನ ಪರಮಾಣು ಸಂಖ್ಯೆಗಳು ಇರ್ತಾವೆ. ಪರಮಾಣು ಸಂಖ್ಯೆ ಏನು ಇರ್ತಾವೆ? ಡಿಫ್ರೆಂಟ್ ಇರ್ತಾವೆ. ಆದರೆ ವಿಭಿನ್ನ ಧಾತುಗಳು ಇರ್ತಾವೆ. ಇಲ್ಲಿ ಬೇರೆ ಬೇರೆ ಧಾತುಗಳು ಇರ್ತಾವೆ, ಬೇರೆ ಬೇರೆ ಪರಮಾಣು ಸಂಖ್ಯೆಯನ್ನು ಹೊಂದಿರ್ತಾವೆ. ನೆಕ್ಸ್ಟ್ ಒಂದೇ ಪರಮಾಣು ರಾಶಿಯನ್ನು ಹೊಂದಿರುವ ವಿದ್ಯಮಾನಕ್ಕೆ ಐಸೋಬಾರ್ಗಳು ಅಂತ ಕರಿತೀವಿ. ನೋಡಿ, ಇಲ್ಲಿ ನಿಮಗೆ ಇಲ್ಲಿ ತಿಳಿದಿಲ್ಲಪ್ಪ ಅಂದರೆ ನೆಕ್ಸ್ಟ್ ಇಲ್ಲಿ ಎಕ್ಸಾಂಪಲ್ ಮುಖಾಂತರ ತಿಳಿಸ್ತೀನಿ ನೋಡಿ. ಇದು ಸಲ್ಫರ್ ಬೇರೆ ಧಾತು, ಕ್ಲೋರಿನ್ ಬೇರೆ ಧಾತು, ಆರ್ಗಾನ್ ಬೇರೆ ಧಾತು, ಪೊಟ್ಯಾಷಿಯಂ ಬೇರೆ ಧಾತು, ಕ್ಯಾಲ್ಸಿಯಂ ಬೇರೆ ಧಾತು. 5 ಧಾತುಗಳು ಏನಿರ್ತಾವೆ? ವಿಭಿನ್ನ ಧಾತುಗಳನ್ನು ಹೊಂದಿದ್ದು
ವಿಭಿನ್ನ ಪರಮಾಣು ಸಂಖ್ಯೆ ಹೊಂದಿರ್ತಾವೆ. ಧಾತುಗಳು ವಿಭಿನ್ನ ಅಂದರೆ ಪರಮಾಣು ಸಂಖ್ಯೆ ಕಾಮನ್ ಆಗಿ ವಿಭಿನ್ನನೇ ಇರುತ್ತೆ, ಬೇರೆ ಬೇರೆಯೇ ಇರುತ್ತೆ, ಹೌದಾ. ವಿಭಿನ್ನ ಪರಮಾಣು ಸಂಖ್ಯೆಯನ್ನು ಹೊಂದಿದ್ದು ವಿಭಿನ್ನ ಧಾತುಗಳ ರಾಶಿಯು ಏನಿರ್ತೈತಂತ ಒಂದೇ ಆಗಿರ್ತೈತಂತ. ಇಲ್ಲಿ ರಾಶಿ ನೋಡ್ಬೋದು ನೀವು, 40 ಐತಿ, ಇಲ್ಲೂ 40 ಐತಿ, ಇಲ್ಲೂ 40 ಐತಿ, ಇಲ್ಲೂ 40, ಇಲ್ಲಿ 40. ಅಂದರೆ ವಿಭಿನ್ನ ಪರಮಾಣು ಸಂಖ್ಯೆಯನ್ನು ಹೊಂದಿರುವಂಥ ವಿಭಿನ್ನ ಧಾತುಗಳ ರಾಶಿ ಸಂಖ್ಯೆಯು ಏನಾಗಿರ್ತೈತಿ, ಒಂದೇ ಆಗಿರ್ತೈತಿ. ನಾವು ಅದನ್ನೇ ಏನಂತ ಕರಿತೀವಿ, ಐಸೋಬಾರ್ ಅಂತ ಕರಿತೀವಿ. ಏನಂತ ಕರಿತೀವಿ, ಐಸೋಬಾರ್ಸ್ ಅಂತೇಳಿ ಕರಿತೀವಿ. ಹಾಗಾದರೆ ಐಸೋಟೋಪ್ ಏನಾಗಿತ್ತು, ಐಸೋಟೋಪ್ ಸೇಮ್ ಪರಮಾಣು ಸಂಖ್ಯೆಯನ್ನು ಹೊಂದಿತ್ತು, C612, ನೆಕ್ಸ್ಟ್ C614. ಇಲ್ಲೇನಾಗಿತ್ತು, ಪರಮಾಣು ಸಂಖ್ಯೆ ಒಂದೇ ಆಗಿತ್ತು, ಆದರೆ ರಾಶಿ ಸಂಖ್ಯೆ ಬೇರೆ ಆಗಿತ್ತು. ಇದನ್ನು ಐಸೋಟೋಪ್ ಅಂತ ಕರಿತೀವಿ ಅಥವಾ ಸಮಸ್ಥಾನಿ ಅಂತ ಕರಿತೀವಿ. ಇದನ್ನು ಐಸೋಬಾರ್ ಅಂತ ಕರಿತೀವಿ. ಐಸೋಬಾರ್ನಲ್ಲಿ ವಿಭಿನ್ನ ಏನಿರ್ತಾವೆ, ಪರಮಾಣು ಇರ್ತಾವೆ, ವಿಭಿನ್ನ ಧಾತುಗಳು ಇರ್ತವೆ. ಅವುಗಳ ರಾಶಿ ಏನಿರ್ತಾವಲ್ಲ, ವಿಭಿನ್ನ ಧಾತುಗಳ ರಾಶಿಗಳು ಒಂದೇ ಆಗಿರ್ತೈತಿ. ಇದು ಐಸೋಬಾರ್ ಆಗಿರ್ತೈತಿ. ಇದಿಷ್ಟು ಏನಾಗಿತ್ತಪ್ಪ ಅಂದರೆ 9th ಸ್ಟ್ಯಾಂಡರ್ಡ್ಗೆ ಸಂಬಂಧಪಟ್ಟಂತೆ 4ನೇ ಚಾಪ್ಟರ್ ಆಗಿತ್ತು. ಇದೇ ರೀತಿಯ ಇನ್ನಿತರ ಚಾಪ್ಟರ್ಗಳನ್ನು ನಾನು ನೆಕ್ಸ್ಟ್ ಕ್ಲಾಸ್ನಲ್ಲಿ ನೋಡ್ತಾ ಬರೋಣ. ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗನೆ ಸಬ್ಸ್ಕ್ರೈಬ್ ಆಗಿ, ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ನನ್ನ ಕ್ಲಾಸನ್ನು ಶೇರ್ ಮಾಡಿ ಅಂತ ಹೇಳ್ತಾ ಇಂದಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.